ಇಂಟಿಗ್ರೇಷನ್ ಡೆಫಿನೆಟ್ ಇಂಟಿಗ್ರಲ್ ಕ್ಲಾಸ್ 8. ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಪರ್ಟಿ 5 ಪ್ರಾಪರ್ಟಿ 6 ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇವತ್ತು ಪ್ರಾಪರ್ಟಿ 7 ತೊಗೊತೀವಿ. ಇಂಪಾರ್ಟೆಂಟ್, ಅದನ್ನು ಗೊತ್ತಿರಬೇಕು, ನೋಡ್ಕೊಳ್ಳಿ. 7th ಪ್ರಾಪರ್ಟಿ, ಇಂಟಿಗ್ರೇಷನ್ ಫ್ರಮ್ 0 to 2a f of x dx is equal to 2 into 0 to a f of x dx if f of 2a minus x is equal to f of x. 0 if f of 2a minus x is equal to minus f of x. ನೋಡಿ, ಪ್ರಾಪರ್ಟಿ ಕರೆಕ್ಟಾಗಿ ಗೊತ್ತಾಗಬೇಕು. 0 to 2a f of x dx ಇತ್ತು ಅಂದರೆ ನೋಡಿ, ಇಲ್ಲಿ ಏನಿರುತ್ತಲ್ಲ ಅದು ಎಕ್ಸಾಕ್ಟ್ ಹಾಫ್ ಬರಿತೀವಿ. ಇಲ್ಲಿ 2a ಇದೆ, ಅದು ಹಾಫ್ ಅಂದರೆ a ಅಲ್ಲ, ಇಲ್ಲಿ ಇಂಟು 2 ಬರ್ಕೊತೀವಿ. ಯಾವಾಗ ಅಂದರೆ ಎಫ್ ಆಫ್ ಇಲ್ಲಿರೋದು ಇಲ್ಲಿ ಬರಿಬೇಕು. 2a minus x is equal to f of x ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಇಫ್ f of pi minus x is equal to f of x ಇತ್ತು ಅಂದರೆ ದೆನ್ ಇಂಟಿಗ್ರೇಷನ್ ಫ್ರಮ್ 0 to pi ಎಫ್ ಆಫ್ ಎಕ್ಸ್ ಡಿ ಎಕ್ಸ್ನ ಹೇಗೆ ಬರೀಬೋದು ಅಂತೇಳಿ ನೋಡಿ. ಇಲ್ಲಿ ಏನಿರುತ್ತಲ್ಲ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಪೈ ಇರೋದು ಪೈ ಮೈನಸ್ ಎಕ್ಸ್. ಇಲ್ಲಿ ನೋಡಿ 2a ಇದೆ, ಹೇಗೆ 2a minus x ಹೌದಾ ಇತ್ತು ಅಂದರೆ ಇದ್ರದ್ದು ಎಕ್ಸಾಕ್ಟ್ ಹಾಫ್ನ ಇಲ್ಲಿ ಬರಿಬೇಕು. 0 to pi by 2 ಇಂಟು 2 ಬರಿತೀವಿ. ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು. ಆಯ್ತಲ್ಲ, ನಮಗೆ ಏನಾದ್ರು ಎಫ್ ಆಫ್ 2a minus x is equal to ಮೈನಸ್ ಎಫ್ ಆಫ್ ಎಕ್ಸ್ ಬಂತು ಅಂದರೆ ಡೈರೆಕ್ಟ್ ಆ ವ್ಯಾಲ್ಯೂ ಏನು ಬರಿತೀವಿ ಅಂದರೆ 0 ಅಂತ ಬರೆದ್ಬಿಡ್ತೀವಿ. ಹೌದಾ ನೋಡಿ, ಪ್ರೂಫ್ ಯಾವ ಥರ ಮಾಡ್ಕೊತೀವಿ ಅಂತೇಳಿ ನೋಡಿ. ನಾವು ಇಂಟಿಗ್ರೇಷನ್ ಫ್ರಮ್ 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ನ ಸ್ಪ್ಲಿಟ್ ಮಾಡ್ತೀವಿ. ನೋಡಿ, ನಮಗೆ a to b ಇತ್ತು ಅಂದರೆ a to c ಮತ್ತು c to b ಬರೀತಿದ್ವಿ ತಾನೆ. ಅದೇ ಥರ ಇದನ್ನ ಸಿಂಪ್ಲಿಫೈ ಮಾಡೋದು. 0 to 2a ಇದೆ ಅಂದರೆ 0 to a ಮತ್ತು a to 2a ಸ್ಪ್ಲಿಟ್ ಮಾಡ್ಬೋದಲ್ಲ. a ಅನ್ನೋದು 0 ಮತ್ತು 2a ನಡುವೆ ಬರುತ್ತೆ ತಾನೆ. ಹೇಗೆ ಈ ಥರ ಮಾಡ್ಕೊತೀವಿ ಅಷ್ಟೇ. ಅಂದರೆ ಇದು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಸ್ ಇಟ್ ಈಸ್. ಹೌದಾ ನಾವು 1 ಅಂದರೆ ಈಗ 1 to 4 ಇತ್ತು ಅಂದರೆ ನಾವು 1 to 2, 2 to 4 ಇದನ್ನು ಸ್ಪ್ಲಿಟ್ ಮಾಡ್ತೀವಲ್ಲ, ಆ ಐಡಿಯಾ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ, ಹೇಗೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಈಗ ನೋಡಿ, ಇಲ್ಲಿ ನಮಗೆ 2a minus x ಬರಬೇಕು ತಾನೆ. ಹೌದಾ, ಮತ್ತೆ ಇಲ್ಲಿ ನೋಡ್ಕೊಂಡ್ವಿ ಅಂದರೆ 0 to a ಇರಬೇಕು. ನೋಡಿ, ಇಲ್ಲಿ 0 to a ಇದೆ, ಅದು ಇದ್ರಲ್ಲಿ 0 to a ಇಲ್ಲ. ಅದೇ ಇದನ್ನು ಚೇಂಜ್ ಮಾಡಬೇಕು. ಹಾಗೆ ಇದನ್ನು ಯಾವ ಥರ ಚೇಂಜ್ ಮಾಡ್ತೀವಿ ಅಂದರೆ ಎಕ್ಸ್ ಬದಲಿ ಇದನ್ನು ತೊಗೊತೀವಿ. ಅಂದರೆ ಇಲ್ಲಿ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 2a minus t ಅಂತ ತೊಗೋಬೇಕು. ನೋಡಿ, ಫಸ್ಟು 0 to a to 2a ಸ್ಪ್ಲಿಟ್ ಮಾಡ್ಕೊಳ್ಳೋದು. ನಮಗೆ 0 to a ಇರಬೇಕು. ಹೌದಾ, ಯಾಕಂದರೆ ನೋಡಿ 2 into 0 to a ಇದೆ. ಹೌದಾ, ಹಾಗೆ ಇದರಲ್ಲಿ ಆಲ್ರೆಡಿ 0 to a ಇದೆ, ಇದರಲ್ಲಿಲ್ಲ. ಹಾಗೆ ಇದನ್ನು ಚೇಂಜ್ ಮಾಡ್ಕೊತೀವಿ. ಇದನ್ನು ಯಾವ ಥರ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಏನಿರುತ್ತಲ್ಲ ನೋಡ್ಕೋಬೇಕು. ಎಕ್ಸ್ ಇದೆ, ಅದು ನಮಗೇನು ಬೇಕಿತ್ತು 2a minus x ಬೇಕು. ಅದಕ್ಕೆ 2a minus t ಅಂತ ಸಬ್ಸ್ಟಿಟ್ಯೂಷನ್ ತೊಗೊತಾ ಇದ್ದೀವಿ. ಹೌದಾ, ಇದನ್ನು ಈಗ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ದಟ್ ಇಂಪ್ಲೈಸ್ dx is equal to 0 minus dt ಅಥವಾ dx is equal to minus dt ಬಂತು. if x is equal to a ತೊಗೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ a is equal to 2a minus t ಅಥವಾ t ಈ ಕಡೆ a ಈ ಕಡೆ ತೊಗೊಂಡ್ವಿ t is equal to 2a minus a ಅಂದರೆ a ಬರುತ್ತೆ. ಹೌದಾ, if x is equal to 2a ಅಂತ ಹೇಳಿದ್ರೆ ದಟ್ ಇಂಪ್ಲೈಸ್ x ಗೆ 2a ಬರ್ಕೋಬೇಕು. 2a is equal to 2a minus t, that implies t ಈ ಕಡೆ 2a ಈ ಕಡೆ, t is equal to 2a minus 2a ಅಂದರೆ 0 ಆಯಿತು. ಹೌದಾ ನೋಡಿ, ಉಳಿದಿರೋದ್ರೆಲ್ಲ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಇದೊಂದೊಂದು ಚೇಂಜ್ ಮಾಡ್ಕೊತೀನಿ ಅಷ್ಟೇ. ಈಗ ನೋಡಿ, ನಾವು ಫ್ರಮ್ 1 ಇಂಟಿಗ್ರೇಷನ್ ಫ್ರಮ್ 0 to 2a f of x dx is equal to integration from 0 to a f of x dx plus ಇಂಟಿಗ್ರೇಷನ್ ಫ್ರಮ್ a to 2a ಇದೆ. ಹೌದಾ ನೋಡಿ, a ಇದ್ದಾಗ ಏನೇ ಇದೆ, 2a ಇದ್ದಾಗ 0 ಇದೆ. ಎಫ್ ಆಫ್ ಎಕ್ಸ್ ಬದಲು ಏನು ಬರಿಬೋದು 2a minus t dx ಅಂತ ಹೇಳಿದ ಮೈನಸ್ dt. ಹೌದಾ, ಬರಿಬೋದಲ್ಲ ನೋಡಿ. ಇದೊಂದೊಂದು ಚೇಂಜ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ, ನೋಡಿ ಇದನ್ನು ಸಿಂಪ್ಲಿಫೈ ಮಾಡ್ಕೊತೀನಿ. ಈಗ ಮೈನಸ್ ಹೊರಗೆ ಬಂತು ಅಂದರೆ ದಟ್ ಇಂಪ್ಲೈಸ್ ಇಂಟಿಗ್ರೇಷನ್ ಫ್ರಮ್ 0 to 2a
ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 to a f of x dx plus into minus and a minus integration from a to 0 f of 2a minus t dt. ನೋಡಿ, ಇದಕ್ಕೆ ಡೈರೆಕ್ಟಾಗಿ ಎರಡು ಪ್ರಾಪರ್ಟಿ ಅಪ್ಲೈ ಮಾಡ್ತೀನಿ. ಒಂದು, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ನ ಇಂಟರ್ಚೇಂಜ್ ಮಾಡಿದೆ ಅಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಮತ್ತು ವೇರಿಯಬಲ್ನ ಚೇಂಜ್ ಮಾಡ್ಬೋದು. ಹಾಗಾದ್ರೆ ನೀವು ಬರಿಬೋದಲ್ಲ, ದಟ್ ಇಂಪ್ಲೈಸ್ 0 to 2a f of x dx is equal to integration from 0 to a f of x dx. ಇದು ಮೈನಸ್ ಇರೋದನ್ನ ಪ್ಲಸ್ ಮಾಡ್ತಾ ಇದ್ದೇನೆ ಅಂದರೆ ಇದನ್ನ 0 to a ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ವೇರಿಯಬಲ್ನ ಚೇಂಜ್ ಮಾಡ್ತೀನಿ, 2a ಮೈನಸ್ ಟಿ ಬದಲೇ ಎಕ್ಸ್ ಡಿ ಎಕ್ಸ್ ಬರಿಬೋದು. ಹೌದಾ? ಇದು ನೋಡಿ, ನೆಕ್ಸ್ಟ್ ಕೇಸ್ 1ನಲ್ಲಿ ಫಸ್ಟ್ ನೋಡಿ ಇದನ್ನು ಪ್ರೂವ್ ಮಾಡ್ಬೇಕು. ಎಲ್ಲದು 0 to a ಆಯ್ತಲ್ಲ, ಹೌದಾ? ಮತ್ತು 2a ಮೈನಸ್ ಎಕ್ಸು ಬಂತು. ಇದು ನೋಡಿ, ಕೇಸ್ 1ನಲ್ಲಿ ಏನು ಬರ್ಕೊತೀವಿ ಅಂದರೆ ಈ ಕಂಡೀಷನ್, ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಇದನ್ನು 2 ಅಂತ ತೊಗೊಂಡೆ ಅಂದರೆ ನೋಡಿ, ಫ್ರಮ್ 2 ಏನು ಬರಿಬೋದು, ಫ್ರಮ್ 2 ಇಂಟಿಗ್ರೇಷನ್ ಫ್ರಮ್ 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 to a f of x dx plus 0 to a f of 2a minus x dx. Okay? So that implies 0 to 2a f of x dx is equal to 0 to a f of x dx plus ಇದನ್ನು 0 to a f of 2a minus x ಬದಲಿ f of x ಬರಿಬೋದಲ್ಲ. ನೋಡಿ, ಎರಡು ಸೇಮ್ ಇದೆ ಇದು, ಹೌದಾ? ಇಲ್ಲೂ 0 to a f of x dx, ಇಲ್ಲೂ 0 to a f of x dx. ಆದರೆ ಇದನ್ನೇನು ಬರಿಬೋದು, 2 into 0 to a f of x dx ಬರಿಬೋದಲ್ಲ. ನೋಡಿ, ಅದರ ಕೇಸ್ 1 ಪ್ರೂವ್ ಆಯಿತು. ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಇತ್ತು ಅಂದರೆ 2 into 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬರ್ತಾ ಇದೆ. ನೋಡಿ, ಕೇಸ್ 2 ಅಲ್ಲಿ ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್, ಹೌದಾ? ನೋಡಿ, ಫ್ರಮ್ 2 ಸೇಮ್ 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಿರೋದು 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to a ಎಫ್ ಆಫ್ 2a ಮೈನಸ್ ಎಕ್ಸ್ ಡಿ ಎಕ್ಸ್, ಹೌದಾ? ದಟ್ ಇಂಪ್ಲೈಸ್ 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 to a f of x dx plus 0 to a f of 2a minus x and minus f of x dx. So that implies 0 to 2a f of x dx is equal to 0 to a ಎರಡೂ ಸೇಮ್ ಇದೆ, ಆ್ಯಡ್ ಮಾಡ್ಕೊಂಡ್ವಿ ಅಂದರೆ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬರುತ್ತೆ. ಯಾಕಂದ್ರೆ ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಕ್ಯಾನ್ಸಲ್ ಆಗಿಬಿಟ್ಟು 0 ಬರ್ತದೆ. ನೋಡಿ, ಕೇಸ್ 2 ಅದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಕೇಸ್ 1ನಲ್ಲಿ ಇದು ಬಂತು, ಕೇಸ್ 2 ಇದು ಬಂತು, ಹೌದಾ? ಫ್ರಮ್ ಕೇಸ್ 1 ಆ್ಯಂಡ್ ಕೇಸ್ 2 ಏನು ಬರೀಬೋದು ನಾವು, ಫ್ರಮ್ ಕೇಸ್ 1 and 2 ಎರಡನ್ನೂ ಕಂಬೈನ್ ಮಾಡ್ಕೊಂಡೇನ ನೋಡಿ, ಎಲ್ ಎಚ್ ಎಸ್ ಎರಡರಲ್ಲೂ ಸೇಮ್ ಅಲ್ಲ. 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್, 0 to 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅದು ಮಾಡ್ಕೊಂಡಿದ್ವಿ. ಇಸ್ ಈಕ್ವಲ್ ಟು ಕೇಸ್ 1 ಅಂದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಕೇಸ್ 2 ಅಂದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್, ಹೌದಾ? ಕೇಸ್ 1ನಲ್ಲಿ ರಿಸಲ್ಟ್ ಏನು ಬಂದಿದೆ, 2 into ಬಂದಿದೆ. ಕೇಸ್ 2 ಅಲ್ಲಿ 0 ಬಂದಿದೆ. ಪ್ರೂವ್ ಆಗಿಬಿಡುತ್ತೆ, ಹೌದಾ? ಇದರಲ್ಲಿ ಪ್ರೂಫ್ ಇಂಪಾರ್ಟೆಂಟ್. ಇದು ಎಕ್ಸಾಮಿಗೆ ಎಷ್ಟೊಂದು ಸಲ ಕೇಳಿದ್ದಾರೆ, 4 ಮಾರ್ಕಿಗೆ ಪ್ರೂಫ್ ಬರುತ್ತೆ, ಜೊತೆಗೆ ಒಂದು ಪ್ರಾಬ್ಲಮ್ ಕೇಳ್ತಾರೆ, ಟೋಟಲ್ 6 ಮಾರ್ಕ್ಸಿಗೆ ಬರ್ತದೆ, ಹೌದಾ? ನೋಡಿ ಇಲ್ಲಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಫಸ್ಟ್ ಒಂದು ಪ್ರಾಪರ್ಟಿ ಯೂಸ್ ಮಾಡಬೇಕು, ಸ್ಪ್ಲಿಟ್ ಮಾಡ್ತೀವಲ್ಲ, ಅದು 0 to 2a ಇರೋದು 0 to a, a to 2a. ನಮಗೆ ನೋಡಿ 0 to a ಬೇಕು, ಅದಕ್ಕೆ ಇದನ್ನು ಚೇಂಜ್ ಮಾಡಬೇಕು. ಇದನ್ನು ಯಾವ ಥರ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ಕೋಬೇಕು. 2a ಮೈನಸ್ ಎಕ್ಸ್ ಇರುತ್ತೆ, ಅದಕ್ಕೆ ಎಕ್ಸಿಗೆ 2a ಮೈನಸ್ ಟಿನ ಸಬ್ಸ್ಟಿಟ್ಯೂಷನ್ ತೊಗೊತೀವಿ, ಹೌದಾ? ಸಬ್ಸ್ಟಿಟ್ಯೂಷನ್ ತೊಗೊಂಡ ತಕ್ಷಣ ಇದೊಂದು ಚೇಂಜ್ ಮಾಡ್ಕೊತೀವಿ ನೋಡಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಟಿ ಇಸ್ ಈಕ್ವಲ್ ಟು ಎ ಬಂತು, ಅದಕ್ಕೆ ಎ ಇದ್ದಾಗ ಏನೇ ಬರ್ಕೊಂಡಿದ್ವಿ, ಹೌದಾ? ಎ ಇದ್ದಾಗ ಎ, ನೆಕ್ಸ್ಟ್ 2a ಇದ್ದಾಗ 0, ದೇರ್ಫೋರ್ 2a ಇದ್ದಾಗ 0 ಬರ್ಕೊಂಡ್ವಿ. ಎಕ್ಸ್ ಬದಲಿ 2a ಮೈನಸ್ ಟಿ, ಡಿ ಎಕ್ಸ್ ಬದಲಿ ಮೈನಸ್ ಡಿ ಟಿ. ಮೈನಸ್ ಹೊರಗೆ ಬಂತು, ಮೈನಸ್ ಇರೋದು ಪ್ಲಸ್ ಆಗಬೇಕಂದ್ರೆ ಇವೆರಡು ಇಂಟರ್ಚೇಂಜ್ ಆಗುತ್ತೆ, ಮತ್ತು ವೇರಿಯಬಲ್ನು ಚೇಂಜ್ ಮಾಡ್ಬೋದು, ಹೌದಾ? ನೆಕ್ಸ್ಟ್ ಕೇಸ್ 1ನಲ್ಲಿ ಎಫ್ ಆಫ್ 2a ಮೈನಸ್ ಎಕ್ಸ್ ಬದಲಿ ಎಫ್ ಆಫ್ ಎಕ್ಸ್ ಬರ್ಕೊಂಡ್ರೆ ಎರಡೂ ಸೇಮ್ ಆಯಿತು, ಆ್ಯಡ್ ಮಾಡಿದಾಗ 2 into ಬರುತ್ತೆ. ಎಫ್ ಆಫ್ 2a ಮೈನಸ್ ಎಕ್ಸ್ ಬದಲಿ ಮೈನಸ್ ಎಫ್ ಆಫ್ ಎಕ್ಸ್ ಬರ್ಕೊಂಡ್ವಿ ಅಂದರೆ ಇದು ಪ್ಲಸ್ಸು, ಇದು
ಮೈನಸ್ ಕ್ಯಾನ್ಸಲ್ ಆಗ್ಬಿಟ್ಟು 0 ಬರುತ್ತೆ ಅಷ್ಟೇ. ಹೌದಾ? ಪ್ರೂಫ್ ಈಸಿ ಇದೆ, ಐಡಿಯಾ ಗೊತ್ತಿರಬೇಕಷ್ಟೇ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ಸ್ ತೊಗೊಳ್ಳಿ. ಪ್ರಾಬ್ಲಮ್ಸು integrate the following. First one, integrate the following. ಅದರಲ್ಲಿ ಫಸ್ಟ್ ಒನ್ ತೊಗೊಳ್ಳಿ. 0 to pi mod cos x dx. 0 to pi mod cos x dx. ಹೌದಾ? ಫಸ್ಟ್ ನೋಡ್ಕೊಳ್ಳಿ ಇಲ್ಲಿ. ಆ್ಯಕ್ಚುಲಿ ನಮಗೆ ಇದನ್ನು ಪ್ರಾಪರ್ಟಿ ನಂಬರ್ 4 ಯೂಸ್ ಮಾಡ್ಕೊಂಡು ಮಾಡಬೇಕು ಅಂದರೆ cos x 0 ಎಲ್ಲಿ ಬರುತ್ತೆ ಅಂದರೆ π/2 ಹತ್ರ. ಅದಕ್ಕೆ 0 to pi mod cos x ಪ್ಲಸ್ ಅದನ್ನು 0 to π/2 mod cos x ಪ್ಲಸ್ π/2 to pi mod cos x ಬರಿತೀವಿ. 0 to π/2 ಪಾಸಿಟಿವ್ ಇರುತ್ತೆ cos x ಹಾಗೆ, π/2 to pi cos x ನೆಗೆಟಿವ್ ಇರುತ್ತೆ, ಅದಕ್ಕೆ ಮೈನಸ್ ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಅದೇ ಇಲ್ಲಿ ಈ ಪ್ರಾಪರ್ಟಿ ಯೂಸ್ ಮಾಡಬೇಕಲ್ಲ. ಇದು ನೋಡಿ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಕಾಸ್ ಎಕ್ಸ್ ಅಂತೀನಿ. 2a ಇರೋದಾಗಲ್ಲಿ ಪೈ ಇದೆ ತಾನೆ, ಹಾಗಾದ್ರೆ ಎಫ್ ಆಫ್ ಪೈ ಮೈನಸ್ ಎಕ್ಸ್ ಅಂದರೆ ಮಾಡ್ಲಸ್ ಆಫ್ ಕಾಸ್ ಪೈ ಮೈನಸ್ ಎಕ್ಸ್. ಹೌದಾ? ಕಾಸ್ ಪೈ ಮೈನಸ್ ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ಕಾಸ್ ಆ್ಯಕ್ಚುಲಿ ನೆಗೆಟಿವ್, ಮೈನಸ್ ಕಾಸ್ ಎಕ್ಸ್ ಆದರೆ ಮಾಡ್ಲಸ್ ಇದೆ, ದೇರ್ಫೋರ್ ಮಾಡ್ ಕಾಸ್ ಎಕ್ಸ್ ಅಂತಲೇ ಬರೀಬೋದು. ಇದು ಎಫ್ ಆಫ್ ಎಕ್ಸ್ ಆಗುತ್ತೆ ಅಂದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆ. ದೇರ್ಫೋರ್ I is equal to integration from 0 to pi mod cos x dx is equal to. ಹೌದಾ? ನೋಡಿ, ಇದು ಎಕ್ಸಾಕ್ಟ್ ಹಾಫ್ ಬರಿಬೇಕು, ಇಲ್ಲಿ 2 ಬರಿಬೇಕು ಅಂತ ಹೇಳಿದ್ವಿ. ಹಾಗಾದರೆ 2 ಇಂಟು 0 to pi/2 mod cos x dx ಬರಿಬೋದಾ? ಯಾಕಂದರೆ ಇಲ್ಲಿ ಎಫ್ ಆಫ್ 2a ಇದು 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರ್ತದೆ. ಎಫ್ 2 ಇಂಟು 0 to pi/2 ಬರ್ಕೊಂಡ್ವಿ. ಇಲ್ಲಿ ಏನಿರುತ್ತೆ ಅದು ಎಕ್ಸಾಕ್ಟ್ ಹಾಫ್. ಹೌದಾ? ಇದು ನೋಡಿ, ನೆಕ್ಸ್ಟು 0 to pi/2 ಅಂದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಕಾಸ್ ಇಸ್ ಪಾಸಿಟಿವ್ ಇರ್ತಂದ್ರೆ ಆಸ್ ಇಟ್ ಈಸ್ ಬರೀತಿದ್ವಿ, ಮಾಡ್ನ ಡೈರೆಕ್ಟಾಗಿ ರಿಮೂವ್ ಮಾಡೋದು. ಅಂದರೆ 2 ಇಂಟು 0 to pi/2 ಕಾಸ್ ಎಕ್ಸ್ ಡಿ ಎಕ್ಸ್. ಹೌದಾ? ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂತ ಹೇಳಿದ್ರೆ ಸೈನ್ ಎಕ್ಸ್ ಅಲ್ಲ, ಫ್ರಮ್ 0 to pi/2 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ 2 ಇಂಟು ಸೈನ್ π/2 ಮೈನಸ್ ಸೈನ್ 0 ಅಥವಾ 2 ಇಂಟು 1 ಮೈನಸ್ 0 ಅಂದರೆ ಆನ್ಸರು 2 ಬರುತ್ತೆ ಅಷ್ಟೇ. ಹೌದಾ? ಈಸಿ ಇದೆ, ಹೇಗೆ ಮಾಡ್ಕೊಂಡಿದ್ದು ಆಯ್ತಲ್ಲ. ನೆಕ್ಸ್ಟ್ ಐಡಿಯಾ ನೋಡಿ, ಇಂಟಿಗ್ರೇಷನ್ ಫ್ರಮ್ 0 to pi/2 ರೂಟ್ ಆಫ್ 1 ಮೈನಸ್ ಸೈನ್ 2x dx. ರೂಟ್ ಆಫ್ 1 ಮೈನಸ್ ಸೈನ್ 2x dx. ನೋಡಿ, ಇದು ಡಿಫ್ರೆಂಟ್ ಇದೆ, ಗೊತ್ತಿರಬೇಕು ಹೇಗೆ ಮಾಡ್ಕೊತೀವಿ ಅಂತೇಳಿ. ಫಸ್ಟ್ ಅಂತ ಸೇಮ್ ಐಡಿಯಾನೇ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಮಗೆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು ನೋಡಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗುತ್ತೆ. ರೂಟ್ ಆಫ್ 1 ಮೈನಸ್ ಸೈನ್ 2x ಅಂದರೆ ಆ್ಯಕ್ಚುಲಿ ನಾವು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಬರೀತಿದ್ವಿ. ಹೌದಾ? ನೋಡಿ, ಇಲ್ಲೇನು ಡೆಫಿನೆಟ್ ಇಲ್ಲ ಇಂಡೆಫಿನೆಟ್ ಕೊಟ್ಟಿದ್ದಾರೆ ಅಥವಾ ರೆಗ್ಯುಲರ್ ಪ್ರಾಬ್ಲಮಲ್ಲಿ ಈ ಥರ ಥಿಂಕ್ ಮಾಡ್ತೀವಿ. ಅದು ಆ್ಯಕ್ಚುಲಿ ರೂಟ್ ಆಫ್ ಪಾಸಿಟಿವ್ ನಂಬರ್ ಅಂದರೆ ಇದು ಯಾವಾಗಲೂ ಏನಾಗಿರುತ್ತೆ ಅಂದರೆ ಪಾಸಿಟಿವ್ ಇರಬೇಕು. ಅಂದರೆ ಇಲ್ಲೊಂದು ಮಾಡ್ಲಸ್ ಬರೀಬೇಕು ನಾವು. ಹೌದಾ? ನೋಡಿ, ಜೊತೆಗೆ ಇದನ್ನೂ ಗೊತ್ತಿರಲಿ, ಕಾಸ್ ಎಕ್ಸ್ ವ್ಯಾಲ್ಯೂ ಸೈನ್ ಎಕ್ಸ್ ವ್ಯಾಲ್ಯೂ ಎಲ್ಲಿ ಈಕ್ವಲ್ ಇರುತ್ತೆ ಅಂದರೆ π/4 ಹತ್ರ ಈಕ್ವಲ್ ಇರುತ್ತೆ. ಹೌದಾ? ಬಿಟ್ರೆ 5 π/4 ಹತ್ರ ಈಕ್ವಲ್ ಇರುತ್ತೆ. ಯಾಕಂದರೆ ಕಾಸ್ π/4 ಅಂದರೆ 1/√2, ಸೈನ್ π/4 ಅಂದರೆ 1/√2. ಹೌದಾ? ಕಾಸ್ 5 π/4 ಅಂದರೆ ಮೈನಸ್ 1/√2, ಸೈನ್ 5 π/4 ಅಂದರೆ ಮೈನಸ್ 1/√2. ಯಾಕಂದ್ರೆ ಥರ್ಡ್ ಕ್ವಾಡ್ರಂಟಲ್ಲಿ 2 ನೆಗೆಟಿವ್, ಫಸ್ಟ್ ಕ್ವಾಡ್ರಂಟಲ್ಲಿ 2 ಪಾಸಿಟಿವ್. ಹೌದಾ? ನೋಡಿ, ಈ ಕ್ವಾಡ್ರಂಟ್ ನೋಡ್ಕೊಂಡೆ ಅಂದರೆ ಇಲ್ಲಿ ಏನು ಗೊತ್ತಾಗುತ್ತೆ, ಯಾವ ಕ್ವಾಡ್ರಂಟ್? ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸ್ ಇಸ್ ಆಲ್ವೇಸ್ ಪಾಸಿಟಿವ್, ಸೈನ್ ಇಸ್ ನೆಗೆಟಿವ್. ಅಂದರೆ ಆಬ್ವಿಯಸ್ಲಿ ಪಾಸಿಟಿವ್ ನಂಬರ್ ಇಸ್ ಗ್ರೇಟರ್ ದನ್ ನೆಗೆಟಿವ್ ನಂಬರ್. ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಕಾಸ್ ಎಕ್ಸ್ ಇಸ್ ಗ್ರೇಟರ್ ದನ್ ಸೈನ್ ಎಕ್ಸ್ ಆಗುತ್ತೆ. ಹೌದಾ? ಇಲ್ಲಿಂದ ಇಲ್ಲಿ ತನಕ ಆ್ಯಕ್ಚುಲಿ ಕಾಸ್ ಎಕ್ಸ್ ಇಸ್ ಗ್ರೇಟರ್ ದನ್ ಸೈನ್ ಎಕ್ಸ್ ಆಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಯಾವ್ದು ಜಾಸ್ತಿ ಇರುತ್ತೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಸೆಕೆಂಡ್ ಕ್ವಾಡ್ರಂಟ್ ಥಿಂಕ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೈನ್ ಇಸ್ ಪಾಸಿಟಿವ್, ಕಾಸ್ ಇಸ್ ನೆಗೆಟಿವ್. ಹೌದಾ? ಸೈನ್ ಎಕ್ಸ್ ಇಸ್ ಗ್ರೇಟರ್ ದನ್ ಕಾಸ್ ಎಕ್ಸ್. ಹೌದಾ?
ನೋಡಿ ಇಷ್ಟು ಐಡಿಯಾ ಗೊತ್ತಿರಬೇಕು. ನೋಡಿ ಇದು ಕಾಂಪಿಟೇಟಿವ್ ಆಗಾರೆ ಹೇಗೆ ಬರ್ಕೊತೀವಿ ಅಂದರೆ ನಾವು ನೋಡಿ ಇದು ಗೊತ್ತಿರಲಿ, ರೂಟ್ ಆಫ್ 1 ಮೈನಸ್ ಸೈನ್ 2x ಹೌದಾ ವ್ಯಾಲ್ಯೂ. ನೋಡಿ ಮಾಡ್ಲಸ್ ಪಾಸಿಟಿವ್ ತಾನೆ ಆ್ಯಸ್ ಇಟ್ ಈಸ್ ಬರೀತೀವಿ ತಾನೆ ಹೌದಾ, ಅಂದರೆ ಆ್ಯಸ್ ಇಟ್ ಈಸ್ ಬರಿಬೇಕು ಅಂದರೆ ಪಾಸಿಟಿವ್ ಇರಬೇಕು. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹೌದಾ, ಪಾಸಿಟಿವ್ ಇರಬೇಕು ಆ್ಯಸ್ ಇಟ್ ಈಸ್ ಬರೆಯೋದಕ್ಕೆ. ಅದೇ ನೆಗೆಟಿವ್ ಮೈನಸಿಂದ ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ ಹೌದಾ. ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗಬೇಕು ಅಂದರೆ ಇಲ್ಲಿ ಇದು ನೆಗೆಟಿವ್ ಬರಬೇಕು ಹೌದಾ. ನೋಡಿ ಇದು ಪಾಸಿಟಿವ್ ಬರಬೇಕು ಅಂದರೆ ಯಾವ್ದು ಜಾಸ್ತಿ ಇರಬೇಕು, ಕಾಸ್ ಜಾಸ್ತಿ ಇರಬೇಕು ತಾನೆ. ಕಾಸ್ ಜಾಸ್ತಿ ಇರೋದು ಎಲ್ಲಿಂದ ಎಲ್ಲಿ ತನಕ 5π/4 ಇಂದ π/4 ಅಂದರೆ ಇಲ್ಲಿ ಆ್ಯಕ್ಚುಲಿ 2π ಬರ್ತದೆ. ಅಂದರೆ ಇಲ್ಲಿ ಏನು ಬರೀಬೇಕು ಅಂದರೆ 5π/4 ಇಂದ ಎಲ್ಲಿ ತನಕ ಹೋಗುತ್ತೆ 2π ತನಕ, ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2π, ಜೊತೆಗೆ 0 ಇಂದ π/4 ಹೌದಾ, ಆ್ಯಂಡ್ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು π/4 ಹೌದಾ. ನೆಕ್ಸ್ಟ್ ನೋಡಿ π/4 ಇಂದ 5π/4 ತನಕ ಸೈನ್ ಜಾಸ್ತಿ ಇರ್ತದೆ. ಸೈನ್ ಜಾಸ್ತಿ ಇರುತ್ತೆ ಇದು ಪಾಸಿಟಿವ್ ಆಗುತ್ತಲ್ಲ, ಅದಕ್ಕೆ π/4 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5π/4 ಹೌದಾ. ನೋಡಿ ಇದು ಕಾಂಪಿಟೇಟಿವ್ಗೆ ಯೂಸ್ ಆಗ್ತಾ ಇರುತ್ತೆ, ಗೊತ್ತಿರಲಿ ಹೌದಾ. ಮತ್ತು ಈ ಐಡಿಯಾನೂ ಗೊತ್ತಿರಲಿ, ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ಚಾಪ್ಟ್ರಲ್ಲಿ ಇದನ್ನು ಯೂಸ್ ಮಾಡ್ತೀವಿ ನಾವು. 5π/4 ಇಂದ 2π ಮತ್ತು 0 to π/4 ಕಾಸ್ ಗ್ರೇಟರ್ ದನ್ ಸೈನ್, π/4 ಇಂದ 5π/4 ಸೈನ್ ಗ್ರೇಟರ್ ದನ್ ಕಾಸ್ ಹೌದಾ. ಈಗ ನೋಡಿ ಇದನ್ನು ಫಸ್ಟ್ ಅಂತ ಸೇಮ್ ಐಡಿಯಾ ಯೂಸ್ ಮಾಡ್ತೀವಿ. ಇದನ್ನು ಹೇಗೆ ಬರ್ಕೊತೀವಿ ಅಂದರೆ 0 to π/2 ರೂಟ್ ಆಫ್ 1 ಮೈನಸ್ ಸೈನ್ 2x ಅಂದರೆ ಮಾಡ್ಲಸ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಬರೀಬೋದು. ಇದು ನೋಡಿ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಮಾಡ್ಲಸ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ತೊಗೊತೀನಿ. ಇಲ್ಲಿ ನೋಡಿ π/2 ಇದೆ, ಹಾಗಾದ್ರೆ ಎಫ್ ಆಫ್ π/2 ಮೈನಸ್ ಎಕ್ಸ್ ಅಂತ ತೊಗೊಂಡ್ವಿ ಅಂದರೆ ಮಾಡ್ಲಸ್ ಆಫ್ ಕಾಸ್ π/2 ಮೈನಸ್ ಎಕ್ಸ್ ಮೈನಸ್ ಸೈನ್ ಆಫ್ π/2 ಮೈನಸ್ ಎಕ್ಸ್ ಹೌದಾ. ಕಾಸ್ π/2 ಮೈನಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಮೈನಸ್ ಸೈನ್ π/2 ಮೈನಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಹೌದಾ. ಮೈನಸ್ನ ಏನಾದ್ರು ಕಾಮನ್ ತೊಗೊಂಡೆ ಅಂದರೆ ಅದರಲ್ಲಿ ಮೈನಸ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬರೀಬೋದ. ಮಾಡ್ಲಸ್ ಇದೆ ಮೈನಸ್ ಇದು ಪ್ಲಸ್ ಆಗುತ್ತಾನೆ, ಅದಕ್ಕೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂದರೆ ಇದು ಎಫ್ ಆಫ್ ಎಕ್ಸ್ ಆಗುತ್ತೆ. ಅಂದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆ ಹೌದಾ. ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಇದೆ ಅಂದರೆ ಪ್ರಾಪರ್ಟಿ ಏನು ಹೇಳುತ್ತೆ, ದೇಫೋ ಇಂಟಿಗ್ರೇಷನ್ ಫ್ರಮ್ 0 to π/2 ಏನಿತ್ತು, ಮಾಡ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಅಂತ ಬರ್ದೆ ಅಂದರೆ ಇದು ಎಕ್ಸಾಕ್ಟ್ ಹಾಫ್ ಬರೀಬೇಕು. π/2 ಇರೋದು ಏನಾಗುತ್ತೆ π/4 ಮಾಡ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಹೌದಾ. ನೋಡಿ 0 to π/4 ಇತ್ತು ಅಂದರೆ ಡೈರೆಕ್ಟಾಗಿ ಮಾಡ್ನ ರಿಮೂವ್ ಮಾಡ್ಬೋತಾನೆ, ಹಾಗಾದ್ರೆ ಇದೇನಾಗುತ್ತೆ 2 ಇಂಟು 0 to π/4 ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಬರುತ್ತೆ ಹೌದಾ. ಈಗ ಇಂಟಿಗ್ರೇಟ್ ಮಾಡ್ಕೊಂಡ್ರಾಯ್ತು 2 ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ ಸೈನ್ ಎಕ್ಸು, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಫ್ರಮ್ 0 to π/2 ಬರೀಬೋದಲ್ಲ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸು, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಬರ್ತದೆ ಹೌದಾ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಬೇಕು. 2 ಇಂಟು ಸೈನ್ π/4 ಪ್ಲಸ್ ಕಾಸ್ π/4 ಮೈನಸ್ ಸೈನ್ 0 ಮೈನಸ್ ಕಾಸ್ 0 ಒಂದು ಆನ್ಸರು. 2 ಇಂಟು 1/√2 ಪ್ಲಸ್ 1/√2 ಮೈನಸ್ 0 ಮೈನಸ್ 1 ಅಥವಾ 2 ಇಂಟು √2 ಎಲ್ ಸಿ ಎಮ್ ತೊಗೊಂಡೆ ಅಂದರೆ 1 + 1 ಮೈನಸ್ √2 ಅಥವಾ 2 ಇಂಟು 2 ಮೈನಸ್ √2/√2 ಬರ್ತದೆ. ಇಷ್ಟು ಬರಿಬೋದು. ಅದೇ ಇನ್ನೂ ಸಿಂಪ್ಲಿಫೈ ಮಾಡ್ಕೋಬೇಕಂದ್ರೆ ನೋಡಿ 2ನ √2 ಇಂಟು √2 ಮಾಡ್ಕೊಂಡೆ ಅಂದರೆ 2 ಮೈನಸ್ √2/√2 √2 ಕ್ಯಾನ್ಸಲ್. √2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ
2√2 minus √2 whole square. √2 whole square ಅಂದರೆ 2 ಆಗ್ಬಿಡುತ್ತಲ್ಲ. 2√2 minus 2 ಇಷ್ಟು ಬರುತ್ತೆ. ಹೌದಾ? ಈಗ ಐಡಿಯಾ ಗೊತ್ತಿರ್ಬೇಕು ನೋಡಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಡಿಫೈನ್ ಇದೆ. ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ ನೋಡಿ. ಪ್ರೂವ್ ದ ಫಾಲೋಯಿಂಗ್. Prove the following. Other first one, integration from 0 to 2 pi. Integration from 0 to 2 pi. Cos power 5x dx. Integration from 0 to 2 pi cos power 5x dx. ನೋಡ್ಕೊಳ್ಳಿ, ಇದು ಡಿಫರೆಂಟ್ ಇದೆ. ಫಸ್ಟ್ ನೋಡಿ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಕಾಸ್ ಪವರ್ 5x dx ತೊಗೊತೀನಿ. ಹೌದಾ? ನಾವು 2 pi ಇದೆ ತಾನೆ, ಇದಕ್ಕೆ ಎಫ್ ಆಫ್ 2 pi ಮೈನಸ್ ಎಕ್ಸ್ ಏನಾಗುತ್ತೆ ಅಂದರೆ ಕಾಸ್ ಪವರ್ 5 2 pi ಮೈನಸ್ ಎಕ್ಸ್ ಆಗುತ್ತೆ. ಹೌದಾ? ಅಂದರೆ 2 pi ಅಂತ ಹೇಳಿದೆ ಯಾವ ಕ್ವಾಡ್ರೆಂಟ್? 2 pi ಮೈನಸ್ ಅಂದರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಇಸ್ ಪಾಸಿಟಿವ್ ಅಲ್ಲ, ದ ಫೋರ್ ಇದು ಕಾಸ್ ಎಕ್ಸ್ ಆಗುತ್ತೆ. ಪವರ್ 5 ಇದೆ, ಇದು ಕಾಸ್ ಪವರ್ 5x ಅಂದರೆ ಎಫ್ ಆಫ್ ಎಕ್ಸೇ ಬರ್ತಾ ಇದಲ್ಲ. ಅದೀಗ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಫಾರ್ಮೆಟಲ್ಲಿದೆ. ದ ಫೋರ್ ಐ ಇಸ್ ಈಕ್ವಲ್ ಟು 0 to 2 pi cos power 5x dx. ಇದನ್ನ ಹೇಗೆ ಬರಿಬೋದು? 2 into 0 to pi cos power 5x dx. ನೋಡಿ, ನಾವು 1 ಅನ್ಕೊಂತೀನಿ. ಮತ್ತು ಸೇಮು ನಾವು ಮತ್ತು ಇದಕ್ಕೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗ್ತೀವಿ ನೋಡಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಕಾಸ್ ಪವರ್ 5x ತೊಗೊತೀನಿ. ನಾವು ಎಫ್ ಆಫ್ ಪೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ನೋಡಿ, ಪೈ ಮೈನಸ್ ಎಕ್ಸ್ ಇಸ್ ಈಕ್ವಲ್. ಹೌದಾ? ಏನು ಬರ್ಬೋದು? cos power 5 pi minus x is equal to whole power 5 pi minus in the second quadrant cos is negative, ಅದಕ್ಕೆ ಇದು minus cos x. odd ಇದೆ, ಅದಕ್ಕೆ minus cos power 5x ಅಂದರೆ minus f of x ಆಯ್ತು. ಅಂದರೆ ನೋಡಿ, f of 2a minus x is equal to minus f of x ಆಗ್ತದೆ. ಹೌದಾ? f of 2a minus x is equal to minus f of x ಇತ್ತು ಅಂದರೆ ಡೈರೆಕ್ಟ್ ಇಂಟಿಗ್ರೇಷನ್ ವ್ಯಾಲ್ಯೂ ಏನಂತ ಗೊತ್ತಿರೋದು? 0 ಅಲ್ಲ. therefore from 1 I is equal to 2 into 0 to pi cos power 5x dx. ಹೌದಾ? ಇದು ವ್ಯಾಲ್ಯೂ ಏನಾಗ್ಬಿಡುತ್ತೆ? ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಎಫ್ ಆಫ್ ಎಕ್ಸ್ ಇದೆ, ಅದಕ್ಕೆ ಇದು ವ್ಯಾಲ್ಯೂ 0 ಆಗಬೇಕಲ್ಲ. 2 into 0 ಅಂದರೆ 0 ಬರ್ತಷ್ಟೆ. ಹೌದಾ? ಅದಕ್ಕೆ ಐ ವ್ಯಾಲ್ಯೂ ಏನಾಗ್ಬಿಡುತ್ತೆ? 0 ಹೋಗುತ್ತಲ್ಲ. ಇಲ್ಲಿ ಈಗ ನೋಡಿ, ಇದು ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ. ನೋಡಿ, ಇನ್ ಜನರಲ್ ಈ ನೋಟ್ ಗೊತ್ತಿರಲಿ. ಇದು ನೋಟ್ ಇಂಟಿಗ್ರೇಷನ್ ಫ್ರಮ್ 0 to 2 pi cos ಪವರ್ ಆಡ್ ಎಕ್ಸ್ ಇಸ್ ಈಕ್ವಲ್ ಟು ಯಾವಾಗಲೂ ಏನಾಗಿರುತ್ತೆ ಅಂದರೆ 0. ಆಡ್ ನಂಬರ್ ಇತ್ತು ಅಂದರೆ ಯಾವಾಗಲೂ 0 ಆಗ್ಬಿಡುತ್ತೆ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ಕೋಬೇಕಾದ್ರೆ 2 into 0 to pi ಆಗ್ಬಿಟ್ಟು ಇದೇನಿರುತ್ತೆ ಅದೇ ಬರುತ್ತೆ. ನೆಕ್ಸ್ಟ್ ಟೈಮಲ್ಲಿ ಮೈನಸ್ ಪವರ್ ಆಡ್ ನಂಬರ್ ಅಂದರೆ ಮೈನಸ್ ಆಗುತ್ತಾನೆ, ಅವಾಗ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ಇದು ಯಾವಾಗಲೂ 0 ಆಗಿರುತ್ತೆ. ಹೌದಾ? ನೋಡಿ, ಇದು ಗೊತ್ತಿತ್ತು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಆಗ್ಬೋದು. 0 to 2 pi cos power odd x dx is always is equal to 0 ಬರುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದು ಡಿಫರೆಂಟ್ ಇದೆ. ಸೆಕೆಂಡ್ ಪ್ರಾಬ್ಲಮ್, ಇಂಟಿಗ್ರೇಷನ್ ಫ್ರಮ್ 0 to pi integration from 0 to pi x divided by 1 plus sin x dx, x divided by 1 plus sin x dx is equal to pi. x divided by 1 plus sin x dx is equal to pi.
ಲೆಟ್ ನೋಡಿ ಹೇಗೆ ಮಾಡ್ಕೊತೀವಿ ಅಂತೇಳಿ ಫಸ್ಟ್ ಇದಕ್ಕೆ ಡಿಫ್ರೆಂಟ್ ಇದೆ. ಇದು ಎರಡೆರಡು ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ನೋಡಿ ಈ ಥರ ಎಕ್ಸ್ನ ರಿಮೂವ್ ಮಾಡಬೇಕು ಅಂದರೆ ಫಸ್ಟ್ ನನಗೆ ಲೆಟ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to π x divided by 1 plus sin x dx ಅಂತ ತೊಗೊತೀನಿ. ಇದನ್ನ ಈಕ್ವೇಷನ್ ನಂಬರ್ 1. ಪ್ರಾಪರ್ಟಿ 5 ಮತ್ತು 6 ಮಾಡ್ತಾ ಇದ್ವಲ್ಲ ಆ ಐಡಿಯಾ ಯೂಸ್ ಮಾಡಿ ನೋಡಿ ನಾವು ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to π ಎಕ್ಸ್ ಬದಲಿ ಪೈ ಮೈನಸ್ ಎಕ್ಸ್ ಬರಿಬೋದಲ್ಲ, ಇವೆರಡು ಆ್ಯಡ್ ಮಾಡಿದಾಗ ಪೈ ಮೈನಸ್ ಬರ್ತದೆ. ಅದಕ್ಕೆ ಎಕ್ಸ್ ಬದಲಿ ಪೈ ಮೈನಸ್ ಎಕ್ಸ್ 1 ಪ್ಲಸ್ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಡಿ ಎಕ್ಸ್. ಹೌದಾ? 0 to π ಪೈ ಮೈನಸ್ ಎಕ್ಸ್ ಆಸ್ ಅಟ್ ಇಸ್ 1 ಪ್ಲಸ್ 180 ಮೈನಸ್ ಅಂತ ಹೇಳಿದ್ರೆ ಸೆಕೆಂಡ್ ಕ್ವಾಡ್ರಂಟ್ ಸೈನ್ ಪಾಸಿಟಿವ್ 180 ಇದೆ, therefore ಸೈನ್ ಬರ್ಕೊತೀನಿ ಸೈನ್ ಎಕ್ಸ್ ಡಿ ಎಕ್ಸ್ ಇದು 2. ಹೌದಾ? ನೆಕ್ಸ್ಟ್ ಟೈಮ್ ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡ್ತೀವಿ. ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡ್ಕೊಂಡ್ವಿ ಅಂದರೆ ಐ ಪ್ಲಸ್ ಐ ಇಸ್ ಈಕ್ವಲ್ ಟು 0 to π ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಪೈ ಮೈನಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಡಿ ಎಕ್ಸ್ ಬರಿಬೋದ? ಈ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಏನು ಬರುತ್ತೆ? 2i is equal to 0 to π 1 plus sin x LCM ಇದು x plus pi minus x plus x minus x ಕ್ಯಾನ್ಸಲ್ ಆಯಿತು. 0 to π dx divided by 1 plus sin x ಅಥವಾ i is equal to pi by 2 into 0 to π dx divided by 1 plus sin x ಬಂತು. ಹೌದಾ? ನೆಕ್ಸ್ಟ್ ನೋಡಿ ಇನ್ನೊಂದು ಪ್ರಾಪರ್ಟಿ ಯೂಸ್ ಮಾಡ್ಕೊತೀವಿ. ಈಗ ನೋಡ್ಕೊಳ್ಳಿ ಹೇಗೆ ಅಂತೇಳಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ 1 by 1 ಪ್ಲಸ್ ಸೈನ್ ಎಕ್ಸ್ ತಗೊಂಡೆ ಅಂದರೆ ನಾವು ಎಫ್ ಆಫ್ ಪೈ ಮೈನಸ್ ಎಕ್ಸ್ ಏನಾಗುತ್ತೆ 1 by 1 ಪ್ಲಸ್ ಸೈನ್ ಪೈ ಮೈನಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ 1 by 1 ಪ್ಲಸ್ ಸೈನ್ ಎಕ್ಸೇ ಬರಿಬೋದಲ್ಲ. ಈಗ ಪೈ ಮೈನಸ್ ಅಂತ ಸೆಕೆಂಡ್ ಕ್ವಾಡ್ರಂಟು 1 ಪ್ಲಸ್ ಸೈನ್ ಎಕ್ಸ್ ಬರುತ್ತೆ. ಹೀಗಂದ್ರೆ ಎಫ್ ಆಫ್ ಎಕ್ಸ್. ಹೌದಾ? ಎಫ್ ಆಫ್ ಪೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಯಿತು. ಹೌದಾ? therefore ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಆಯ್ತಾನೆ. therefore ಐ ಇಸ್ ಈಕ್ವಲ್ ಟು ಏನಿತ್ತು ಪೈ ಬೈ 2 into 0 to π ಡಿ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರ್ಕೋಬೋದು? ಪೈ ಬೈ 2 ಇಂಟು ಇದನ್ನು 2 into 0 to π by 2 ಡಿ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಹೌದಾ? 2 ಕ್ಯಾನ್ಸಲ್ ಆಯಿತು. ನೋಡಿ ಇದನ್ನು ಡೈರೆಕ್ಟ್ ಮಾಡ್ಕೊಳಕೋದ್ರೆ ಎಂತ ಆಗ್ಬಿಡುತ್ತೆ ಇದು. ಇದನ್ನು ಕಾಸಿಗೆ ಚೇಂಜ್ ಮಾಡ್ಕೋತೀವಿ. ನೋಡಿ ಈಗ ಇನ್ನೊಂದು ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ಐ ಇಸ್ ಈಕ್ವಲ್ ಟು ಪೈ ಇಂಟು 0 to π by 2 ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಬದಲಿ ಪೈ ಬೈ 2 ಮೈನಸ್ ಎಕ್ಸ್ ಬರಿಬೋದಾ? ಇನ್ನೊಂದು ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ವಿ. 0 to a ಇತ್ತು ಅಂದರೆ ಎಕ್ಸ್ ಬದಲಿ a ಮೈನಸ್ ಎಕ್ಸ್ ಯೂಸ್ ಮಾಡ್ಬೋದಲ್ಲ. ಹಾಗಾದ್ರೆ ಆನ್ಸರು ಪೈ ಇಂಟು 0 to π by 2 ಡಿ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಬಂತು. ಹೌದಾ? ನೋಡಿ 1 ಪ್ಲಸ್ ಕಾಸ್ ಇದೆ ಅಂದ್ರೆ ಏನು ಬರಿಬೋದು ನಾವು? ಪ್ಲಸ್ ಕಾಸ್ ಇದೆ ಅಂದರೆ ಅವಾಗಲೂ ಕಾಸ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿತಿದ್ವಿ. ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಮೈನಸ್ 1. ಹೌದಾ? ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಈ 2 ಹೊರಗೆ ಬಂತು ಅಂದರೆ ಪೈ ಬೈ 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 to π by 2 1 by ಕಾಸ್ ಸ್ಕ್ವೇರ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ 2 ಡಿ ಎಕ್ಸ್. ಹೌದಾ? ಈ ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿದೆ, ಅದೇ ಎಕ್ಸ್ ಬೈ 2 ಬಂದಿದೆ. ಹೌದಾ? ಅಂದರೆ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮು ಎಕ್ಸ್ ಕೋಎಫಿಷಿಯೆಂಟ್ನ ರೆಸಿಪ್ರೋಕಲ್ ಮಾಡಬೇಕಲ್ಲ, ಅಂದರೆ ಇದು ಇಂಟು 2 ಆಗ್ಬಿಡುತ್ತೆ. ಸೀಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಬೈ 2 ಫ್ರಮ್ 0 to π by 2 2 ಕ್ಯಾನ್ಸಲ್ ಆಯಿತು. ಕಾರಣ ಪೈ ಇಂಟು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಟ್ಯಾನ್ ಆಫ್
π/2 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ tan 0 ಅಂದ್ರೆ I is equal to pi into tan π/4 minus 0. tan π/4 ಅಂದರೆ 1 ಬಂದ್ಬಿಡುತ್ತಲ್ಲ 1 minus 0 ಆಗ್ಬಿಟ್ಟು ಆನ್ಸರು pi ಬರ್ತದೆ. ಅದನ್ನೇ ಪ್ರೂವ್ ಮಾಡಬೇಕು ಅಷ್ಟೇ. therefore integration from 0 to pi x divided by 1 plus sin x dx is equal to 0. ನೋಡಿ ಇಲ್ಲಿ ಎರಡು ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ದೀವಿ. ಐಡಿಯಾ ಗೊತ್ತಾಗಬೇಕು. ಒಂದು 0 to a ಇತ್ತು ಅಂದರೆ ಎಕ್ಸ್ ಬದಲಿ a minus x ಬರೀತೀವಲ್ಲ ಅದು. ನೋಡಿ ಇಲ್ಲಿ ಏನು ಐಡಿಯಾ ಗೊತ್ತಾಗಲಿ ಅಂದರೆ ಒಂದು ಎಕ್ಸ್ಟ್ರಾ ಟರ್ಮ್ ಈ ಥರ ಏನಾದ್ರು ಎಕ್ಸ್ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡಬೇಕು ಅಂದರೆ ಯಾವಾಗಲೂ ಏನು ಪ್ರಾಪರ್ಟಿ ಯೂಸ್ ಮಾಡ್ಬೇಕು ನಾವಲ್ಲಿ ಎಫ್ ಆಫ್ a minus x ಬರ್ಕೋಬೇಕು. ಅಂದರೆ ಇಲ್ಲಿ a ಅನ್ನೋ ಜಾಗದಲ್ಲಿ ಪೈ ಇದೆ, ಎಕ್ಸ್ ಬದಲಿ ಪೈ ಮೈನಸ್ ಎಕ್ಸು. ನೆಕ್ಸ್ಟ್ ಎರಡು ಆ್ಯಡ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋದು ನೋಡಿ ಎಕ್ಸ್ ರಿಮೂವ್ ಆಗ್ಬಿಡ್ತು ಹೌದಾ. ನೆಕ್ಸ್ಟ್ ನೋಡಿ 0 to pi ಇತ್ತು, ಎಫ್ ಆಫ್ 2a minus x is equal to ಎಫ್ ಆಫ್ ಎಕ್ಸ್ ಬರ್ತದೆ. ಎಫ್ ಆಫ್ 2a minus x is equal to ಎಫ್ ಆಫ್ ಎಕ್ಸ್ ಬರುತ್ತೆ ಅಂದರೆ 0 to 2a ನ 2 into 0 to a ಬರೀತೀವಲ್ಲ, ಅಂದರೆ 2 into ಇರೋದು ಎಕ್ಸಾಕ್ಟ್ ಹಾಫ್ ಬರಿಬೇಕು ಹೌದಾ. 2 into ಇರೋದು ಎಕ್ಸಾಕ್ಟ್ ಹಾಫ್, ಪೈದ ಎಕ್ಸಾಕ್ಟ್ ಹಾಫ್ ಅಂದರೆ π/2. 1 plus sin x ಇತ್ತು ಅಂದರೆ ಡೈರೆಕ್ಟಾಗಿ ಬರೀಲಿಕ್ಕೆ ಬರೋಲ್ಲ. 1 plus cos x ಗಾದ್ರೆ ಫಾರ್ಮುಲಾ ಗೊತ್ತಿದೆ, ಪ್ಲಸ್ ಇತ್ತು ಅಂದರೆ ಕಾಸ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿಬೋದಲ್ಲ. ಅದಕ್ಕೆ 1 plus sin x ಇತ್ತು, ಸೈನ್ನ ಕಾಸಿಗೆ ಚೇಂಜ್ ಮಾಡಿದ್ವಿ, ಇನ್ನೊಂದು ಪ್ರಾಪರ್ಟಿ ಯೂಸ್ ಮಾಡಿದ್ವಿ ಅಷ್ಟೇ. ಎಕ್ಸ್ ಬದಲಿ π/2 ಮೈನಸ್ ಎಕ್ಸ್ ಮಾಡ್ಕೊಂಡು ಕಾಸಿಗೆ. ನೆಕ್ಸ್ಟ್ ನೋಡಿ 1/2 ಕಾನ್ಸ್ಟೆಂಟ್ ಹೊರಗೆ ಬಂತು, 1/cos ಸ್ಕ್ವೇರ್ ಅಂದರೆ ಸೀಕೆಂಡ್ ಸ್ಕ್ವೇರ್, ಡೈರೆಕ್ಟ್ ಇಂಟಿಗ್ರೇಷನ್ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಹೌದಾ. ಅವು ಪ್ರೂವ್ ಆಗುತ್ತೆ ನೋಡಿ. ಪ್ರಾಬ್ಲಮ್ ಡಿಫ್ರೆಂಟ್ ಅದ, ಈ ಥರದ್ದೆಲ್ಲ ರೇರ್ ಕೇಳೋದು ಎಕ್ಸಾಮಿಗೆ, ಅದರ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಆಯ್ತಲ್ಲ. ಏನೋ ಪ್ರಾಪರ್ಟಿ ಪ್ರೂವ್ ಮಾಡೋಕೆ ಕೇಳಿದ್ರು ಅಂದ್ರೆ ಜೊತೆಗೆ ಒಂದು 2 mark ಕ್ವಶನ್ ಡೈರೆಕ್ಟಾಗಿ ಕೇಳ್ತಾರೆ ಅಷ್ಟೇ. ಈಸಿ ಇರೋವಂಥದ್ದು ಮಾಡ್ ಕಾಸ್ ಎಕ್ಸು ಅಥವಾ ರೂಟ್ ಆಫ್ 1 minus sin 2x ಮಾಡಿದ್ವಲ್ಲ ಆ ಥರದ್ದು. ಅದ ನೆಕ್ಸ್ಟು 0 to 2 pi cos power odd x dx ಈ ಥರದ್ದು ಜಾಸ್ತಿ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಿರಲಿ. ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಅದ, ಹೇಗೆ ಮಾಡ್ಕೊಂಡು ಏನು ಗೊತ್ತಾಗಬೇಕು ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಥರ್ಡ್ ಒನ್. ನೋಡಿ ಇದು ಡಿಫ್ರೆಂಟ್ ಅದ. integration from 0 to pi, integration from 0 to pi x divided by a square cos square x plus b square sin square x, a square cos square x plus b square sin square x dx is equal to pi square by 2ab, pi square by 2ab. ನೋಡಿ ಎಷ್ಟೊಂದು ಸಲ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೇಳಿದ್ದಾರೆ, ಡೈರೆಕ್ಟ್ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡಿರ್ಬೇಕು. ಅವ್ರು ನೆಕ್ಸ್ಟ್ ಹೇಳ್ತಾರೆ ಯಾವ ಥರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಟ್ವಿಸ್ಟ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಈಗ ಜಸ್ಟ್ ನೋಡ್ಕೊಳ್ಳಿ, ಇದೊಂದು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ ನೋಡಿ. ಏನೇನು ಐಡಿಯಾ ಗೊತ್ತಾಗಬೇಕು ಅಂದರೆ ಫಸ್ಟ್ ಇದೇ ಐಡಿಯಾ. ಎಕ್ಸ್ ಇತ್ತು, ಎಕ್ಸ್ನ ರಿಮೂವ್ ಮಾಡಬೇಕು ಹೌದಾ. ಎಕ್ಸ್ನ ರಿಮೂವ್ ಮಾಡಬೇಕು ಅಂದರೆ ಏನು ಮಾಡ್ಕೋಬೇಕು ಅಂತ ಹೇಳಿದ್ವಿ, ಈ ಥರ ಪ್ರಾಪರ್ಟಿ ಯೂಸ್ ಮಾಡಬೇಕು ಹೌದಾ. ಸೇಮ್ ಐಡಿಯಾ ಯೂಸ್ ಮಾಡ್ತೀವಿ ನೋಡಿ. ಲೆಟ್ I is equal to integration from 0 to pi x divided by a square cos square x plus b square sin square x dx ನ 1 ಅಂತ ಹೋಗ್ತೀನಿ. ನೆಕ್ಸ್ಟ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡ್ವಿ ಅಂದರೆ ನಾವು I is equal to 0 to pi x, ಎಕ್ಸ್ ಬದಲು ಏನು ಮಾಡ್ಕೊತೀವಿ ಪೈ ಮೈನಸ್ ಎಕ್ಸ್ ಹೌದಾ. 0 plus pi ಅಂದರೆ ಪೈ, therefore pi minus x ಬರೀಬೋದು. a square cos square pi minus x plus b square sin square pi minus x dx is equal to ನೋಡಿ ಇದನ್ನು ಹೇಗೆ ಬರ್ಕೊತೀವಿ ಅಂತೇಳಿ 0 to pi as it is pi minus x divided by a square into ಆ್ಯಕ್ಚುಲಿ cos pi minus x ಅಂದರೆ ಯಾವ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಇಸ್ ನೆಗೆಟಿವ್, ಆದರೆ ಸ್ಕ್ವಯರ್ ಇದೆ, ಮೈನಸ್ ಸ್ಕ್ವೇರ್ ಅಂದರೆ ಏನಾಗ್ಬಿಡುತ್ತೆ ಪ್ಲಸ್ ಆಗ್ಬಿಟ್ಟಿದ್ದು ಕಾಸ್ ಸ್ಕ್ವೇರ್ ಎಕ್ಸ್ ಬರುತ್ತೆ, ಪ್ಲಸ್ ಬಿ ಸ್ಕ್ವೇರ್ ಇಂಟು ಇದನ್ನು ಸೈನ್ ಸ್ಕ್ವೇರ್ ಎಕ್ಸ್ ಆಗ್ತದ ಡಿ ಎಕ್ಸ್. ಈ ಸ್ಟೆಪ್ ಹೇಗೆ ಬರ್ಕೊಂಡು ನೀವು ಗೊತ್ತಾಯ್ತಲ್ಲ. ಪೈ ಮೈನಸ್ ಎಕ್ಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್, ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಇಸ್ ಆ್ಯಕ್ಚುಲಿ ನೆಗೆಟಿವ್ ಹೌದಾ. ಮೈನಸ್ ಕಾಸ್ ಸ್ಕ್ವೇರ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗಬೇಕು, ಮೈನಸ್ ಸ್ಕ್ವೇರ್ ಅಂದರೆ ಮತ್ತೆ ಪ್ಲಸ್ ಆಗ್ಬಿಟ್ಟು ಇದೇ ಬರುತ್ತೆ ಹೌದಾ. ಈಗ ಐಡಿಯಾ ಗೊತ್ತಿರಬೇಕಷ್ಟೇ ನಮಗೆ ಇಂಪಾರ್ಟೆಂಟಲ್ಲಿ ಆಯ್ತಲ್ಲ. ಅಂದರೆ ಈ ಥರ ಕಾಸ್
ಪೈ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ವಿ ಅಂದರೆ ಅದು ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರು ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಆಗ್ತದ. ಇದು ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ ಹೌದಾ. ನೆಕ್ಸ್ಟ್ ನೋಡಿ ಇದಂತೂ ಡೈರೆಕ್ಟಾಗಿ ಬರುತ್ತೆ. ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಹೌದಾ. ಇದನ್ನು ಇದನ್ನು 2 ಅಂತ ತೊಗೊತೀನಿ. ಎರಡು ಈಕ್ವೇಷನ್ನು ಆ್ಯಡ್ ಮಾಡಬೇಕು ಹೌದಾ. ನಾವು ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 implies I plus I is equal to integration from 0 to pi x divided by a square cos square x plus b square sin square x plus pi minus x divided by a square cos square x plus b square sin square x dx. ಹೌದು LCM ತೊಗೊಂಡ್ವಿ ಅಂದರೆ ಇದು ಏನಾಗುತ್ತೆ 2i is equal to 0 to pi x plus pi minus x divided by a square cos square x plus b square sin square x dx. ಹೌದಾ x plus pi minus x ಯಾಕಂದರೆ ಡಿನಾಮಿನೇಟರ್ ಸೇಮ್ ಅದ. x ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಈಗ ನೋಡಿ ಪೈ ಹೊರಗೆ ಬರುತ್ತೆ, 2 ಡಿನಾಮಿನೇಟ್ರಿಗೆ ಬಂತು. ಇಲ್ಲಿ ಏನು ಬರಿಬೋದು, ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಪೈ ಹೊರಗೆ ಬರುತ್ತೆ, 2 ಡಿನಾಮಿನೇಟ್ರಿಗೆ ಬಂತು, ಪೈ ಬೈ 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 to pi dx divided by a square cos square x plus b square sin square x ಬರುತ್ತೆ. ಹೌದಾ ನೋಡಿ ಇದೇ ಪ್ರಾಬ್ಲಮ್ನ ಇಲ್ಲಿಗೆ ಚೇಂಜ್ ಮಾಡಿದ್ವಿ. ಗೊತ್ತಾಗಬೇಕು ನಮಗೆ. ಇದೇ ಐಡಿಯಾ ಯೂಸ್ ಮಾಡಿಕೊಂಡು ನೋಡಿ ಇದನ್ನು ಈಕ್ವೇಷನ್ ನಂಬರ್ 3 ಅಂತ ತೊಗೊಳ್ತೀನಿ. ಹೌದಾ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂತೀವಿ. ಫಸ್ಟ್ ಎಕ್ಸ್ ರಿಮೂವ್ ಮಾಡ್ಕೊಂಡೆ ಹೌದಾ. ಅದಾದಮೇಲೆ ಏನು ಮಾಡ್ಕೋಬೇಕು ಅಂದರೆ ಈಗ ಎಫ್ ಆಫ್ ಎಕ್ಸ್ನ ತೊಗೊಂಡು ಎಫ್ ಆಫ್ ಪೈ ಮೈನಸ್ ಎಕ್ಸ್ ಏನಾಗುತ್ತೆ ಚೆಕ್ ಮಾಡಿಕೊಂಡು ಟ್ರೈ ಮಾಡಬೇಕಲ್ಲ. ಈಗ ನೋಡಿ ನೆಕ್ಸ್ಟ್ ಟೈಮ್ ತೊಗೊತೀವಿ ನಾವು. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ 1 ಬೈ ಎ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಬಿ ಸ್ಕ್ವಯರ್ ಸೈನ್ ಸ್ಕ್ವಯರ್ ಎಕ್ಸ್. ಹೌದಾ ಹಾಗಾದ್ರೆ ಎಫ್ ಆಫ್ ಪೈ ಮೈನಸ್ ಎಕ್ಸ್ ಏನಾಗ್ಬೋದು 1 ಬೈ ಎ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಪೈ ಮೈನಸ್ ಎಕ್ಸ್ ಪ್ಲಸ್ ಬಿ ಸ್ಕ್ವಯರ್ ಸೈನ್ ಸ್ಕ್ವಯರ್ ಪೈ ಮೈನಸ್ ಎಕ್ಸ್. ಹೌದಾ ಅಂದರೆ 1 ಬೈ ನೋಡಿ ಕಾಸ್ ಸ್ಕ್ವಯರ್ ಪೈ ಮೈನಸ್ ಎಕ್ಸ್ ಏನಾಗುತ್ತೆ, ಕಾಸ್ ಸ್ಕ್ವಯರ್ ಎಕ್ಸ್ ತಾನೆ. ಹಾಗಾದ್ರೆ ಇಲ್ಲಿ ಏನು ಬರೀತೀವಿ, ಎ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಬಿ ಸ್ಕ್ವಯರ್ ಸೈನ್ ಸ್ಕ್ವಯರ್ ಎಕ್ಸ್ ಅಂದರೆ ಇದು ಎಫ್ ಆಫ್ ಎಕ್ಸ್ ಆಗುತ್ತೆ. ಹೌದಾ ಬಟ್ ಎಫ್ ಆಫ್ ಎಕ್ಸ್ ಅಂದರೆ ಎ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಬಿ ಸ್ಕ್ವಯರ್ ಸೈನ್ ಸ್ಕ್ವಯರ್ ಎಕ್ಸ್ ಇದೆ. ಹೌದಾ ಅಂದರೆ ಇಲ್ಲಿ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಆಯಿತು. ಹಾಗಾದ್ರೆ ಏನು ಬರಿಬೋದು, ಫ್ರಮ್ 3 ಏನಿತ್ತು ಐ ಇಸ್ ಈಕ್ವಲ್ ಟು ಪೈ ಬೈ 2 ಇಂಟು 0 to pi dx divided by a square cos square x plus b square sin square x. ಹೌದಾ ಇದನ್ನು ಪೈ ಬೈ 2 ಇಂಟು 0 to pi by 2 ಬರೀಬೋದಲ್ಲ. dx divided by a square cos square x plus b square sin square x ಬಂತು. ಹೌದಾ 2 ಕ್ಯಾನ್ಸಲ್ ಆಯಿತು. ಸೊ ದಟ್ ಇಂಪ್ಲೈಸ್ I is equal to pi into 0 to pi by 2 dx divided by a square cos square x plus b square sin square x. ಹೌದಾ ನೋಡಿ ಪ್ರಾಬ್ಲಮ್ನ ಇಲ್ಲಿಗೆ ಚೇಂಜ್ ಮಾಡಿದ್ವಿ. ಹೌದಾ ಹೇಗೆ ಮಾಡ್ಕೊಂಡ್ವಿ ಗೊತ್ತಾಗಬೇಕು. ಫಸ್ಟು ಎಕ್ಸ್ನ ರಿಮೂವ್ ಮಾಡಿದ್ವಿ, ಅದಾದ್ಮೇಲೆ 0 to pi ಇರೋದನ್ನ 0 to pi by 2 ಚೇಂಜ್ ಮಾಡಿದ್ವಿ. ಹೌದಾ ಅಂದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಒಂದು ಡಿಫರೆಂಟ್ ಅದ, ಡಿನಾಮಿನೇಟ್ರಲ್ಲಿ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎರಡೂ ಇತ್ತು ಅಂದ್ರೆ ಯಾವ ಥರ ಸಿಂಪ್ಲಿಫೈ ಮಾಡಬೇಕು ಅಂತೇಳಿ ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಬೇಕು. ನೋಡಿ ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡ್ತೀನಿ. ಡಿ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡ್ ಬೈ ಎ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಬೈ
cos square x. ಬರೀಬೋದಾ? That implies I is equal to pi into 0 to pi by 2 1 by cos square x and secant square x dx divided by a square plus b square into tan square x ಬರುತ್ತೆ. ಅಥವಾ ಇದನ್ನೇ pi into 0 to pi by 2 secant square x dx divided by a square plus b tan x ಹೋಲ್ ಸ್ಕ್ವೇರ್. ಬರೀಬೋದಾ? ಇದನ್ನ 4 ಅಂತ ತಗೊಳುತ್ತೆ. ನೋಡಿ, ಕೊಟ್ಟಿರೋ ಐನ ಇದಕ್ಕೆ ಚೇಂಜ್ ಮಾಡ್ಕೊಂಡಿದ್ವಿ, ಹೌದಾ? ಇಲ್ಲಿ ತನಕ ಹೇಗೆ ಬಂತು ಅಂತ ಗೊತ್ತಾಗಬೇಕಷ್ಟೇ. ಅಲ್ಲಿ ಇದು ನೋಡಿ, ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಇಲ್ಲಿ ತಾನೆ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಲೆಟ್ ಬಿ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದ್ರೆ b into secant square x dx is equal to dt. ಹೌದಾ? b ಕಾನ್ಸ್ಟೆಂಟ್, tan in differential secant square. ಹೌದಾ? ಹಾಗಾದ್ರೆ secant square x dx ಏನಾಗುತ್ತೆ? secant square x dx is equal to dt by b. ಹೌದಾ? ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಚೇಂಜ್ ಆಗಬೇಕಲ್ಲ. ಇಫ್ x is equal to 0 ಆಯ್ತು ಅಂದ್ರೆ t is equal to b into tan 0. tan 0 ಅಂದರೆ 0, 0 into 0, b ಅಂದರೆ 0 ಬರುತ್ತೆ. ಇಫ್ x is equal to pi by 2 ತೊಗೊಂಡ್ವಿ ಅಂದ್ರೆ ದಟ್ ಇಂಪ್ಲೈಸ್ t is equal to b into tan pi by 2. tan pi by 2 ಇನ್ಫಿನಿಟಿ, ಇನ್ಫಿನಿಟಿ ಇಂಟು b ಅಂದ್ರೆ ಇನ್ಫಿನಿಟಿ ಬರುತ್ತೆ. ಹೌದಾ? ನೋಡಿ, ಇಷ್ಟನ್ನು ಸಿಂಪ್ಲಿಫೈ ಮಾಡ್ಕೊಂತೀವಿ ಅಷ್ಟೇ. ಫ್ರಮ್ 4 ಏನು ಬರೀಬೋದು? I is equal to pi into ಇಂಟಿಗ್ರೇಷನ್ ಫ್ರಮ್, ನೋಡಿ x 0 ಇತ್ತು ಅಂದ್ರೆ tನೂ 0 ಇದೆ, x pi by 2 ಇತ್ತು ಅಂದ್ರೆ t ಇನ್ಫಿನಿಟಿ, secant square x dx ಬದಲು dt by b ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ b tan x ಅಂದರೆ t ಅಲ್ಲ, ಅದಕ್ಕೆ t ಸ್ಕ್ವೇರ್. ಇದು ನೋಡಿ, dt by b 1 by b ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ, pi by b ಆಯಿತು ಇಂಟು, ಇದು ಯಾವ ಫಾರ್ಮೆಟಲ್ಲಿ ಇದೆ? ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಥರ ಇರ್ತಾನೆ. ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ 1 by a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಬೈ ಎ ಬರ್ತದೆ ಫ್ರಮ್ 0 to infinity. ಹೌದಾ? ಆನ್ಸರ್ ದಟ್ ಇಂಪ್ಲೈಸ್ ಐ ಇಸ್ ಈಕ್ವಲ್ ಟು ಪೈ ಬೈ ಎ ಬಿ ಇಂಟು ಅಪ್ಪರ್ ಲಿಮಿಟ್ ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ಬರ್ತದೆ. ಇನ್ಫಿನಿಟಿ ಬರಬೇಕು ಅಂದರೆ ಆ್ಯಂಗಲ್ ಪೈ ಬೈ 2 ಬರುತ್ತಲ್ಲ, ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 0. ಅಂದರೆ ಆನ್ಸರು ಪೈ ಬೈ ಎ ಬಿ ಇಂಟು ಪೈ ಬೈ 2 ಮೈನಸ್ 0 ಅಥವಾ ಐ ಇಸ್ ಈಕ್ವಲ್ ಟು ಪೈ ಬೈ ಇಂಟು ಪೈ ಅಂದರೆ ಪೈ ಸ್ಕ್ವಯರ್ ಬೈ 2 ಎ ಬಿ ಬಿಟ್ಟು. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ಹೌದಾ? ನೋಡಿ, ಪ್ರಾಬ್ಲಮ್ ಡಿಫ್ರೆಂಟ್ ಇದೆ ಮತ್ತು ಲೆಂತ್ ಇದೆ. ಅದು ಹೇಗೆ ಮಾಡ್ಕೋಬೇಕಂತ ಗೊತ್ತಾಗಬೇಕಷ್ಟೇ. ಅಲ್ಲಿ ಈ ಥರದ ಪ್ರಾಬ್ಲಮ್ ರೇರ್ ಕೇಳೋದು, ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಎಷ್ಟೊಂದು ಸಲ ಕೇಳಿದ್ದಾರೆ. ಹೌದಾ? ಎಷ್ಟೊಂದು ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ವಿ. ಫಸ್ಟು ಎಕ್ಸ್ ರಿಮೂವ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಯಾವ ಪ್ರಾಪರ್ಟಿ ಯೂಸ್ ಮಾಡಬೇಕು? 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಡಿ ಎಕ್ಸ್ ಯೂಸ್ ಮಾಡಿದ್ವಿ. ಹೌದಾ? ಅದಾದಮೇಲೆ 2 ಈಕ್ವೇಷನ್ ಆ್ಯಡ್ ಮಾಡಿದ್ವಿ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗ್ಬಿಟ್ಟು ಎಕ್ಸ್ ರಿಮೂವ್ ಆಯಿತು. ಸೇಮ್ ಪ್ರಾಬ್ಲಮಲ್ಲೇ ಎಕ್ಸ್ ಹೋಯ್ತು. ಹೌದಾ? ನೆಕ್ಸ್ಟ್ 0 to ಪೈ ಇರೋದನ್ನ 0 to ಪೈ ಬೈ 2 ಚೇಂಜ್ ಮಾಡಿದ್ವಿ, ಅಂದರೆ ಎಕ್ಸಾಕ್ಟ್ ಹಾಫ್. ಅವಾಗ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇರಬೇಕು. ಹೌದಾ? ಅವಾಗ 2 ಕ್ಯಾನ್ಸಲ್ ಆಗ್ಬಿಟ್ಟು ಈ ಥರ ಬರುತ್ತೆ. ನೆಕ್ಸ್ಟ್ ಡಿನಾಮಿನೇಟ್ರಲ್ಲಿ ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಇತ್ತು ಅಂದರೆ ಯಾವಾಗಲೂ ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಮಾಡ್ಕೋಬೇಕು. ಹೌದಾ? ಅದಕ್ಕೆ ಡಿವೈಡಿಂಗ್ ಬೈ ಕಾಸ್ ಸ್ಕ್ವೇರ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ? ನೆಕ್ಸ್ಟ್ ಟ್ಯಾನ್ ಎಕ್ಸಿಗೆ ಟಿ ತೊಗೊಂಡ್ಬಿಟ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ. ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ.
ಆಯಿತು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4 ನೋಡಿ. ಪ್ರಾಬ್ಲಮ್ ನಂಬರ್ 4 ಮಾಡೋಕ್ಕೂ ಮೊದಲು ಇದೊಂದು ನೋಟ್ ತೊಗೊಂಡಿರಿ. ನೋಡಿ, ಡೈರೆಕ್ಟಾಗಿ ಯೂಸ್ ಆಗ್ತದೆ ಇದು. ಸಿ ಇ ಟಿಗೂ ಎಷ್ಟೊಂದು ಸಲ ಕೇಳಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮಿಗೂ ಡೈರೆಕ್ಟ್ ರಿಸಲ್ಟ್ಸ್ ಗೊತ್ತಿರಬೇಕು. ನೋಡ್ಕೊಳ್ಳಿ ನೋಟು. ಫಸ್ಟ್ ಒನ್, ಇಂಟಿಗ್ರೇಷನ್ ಫ್ರಮ್ 0 to π/2 dx ಡಿವೈಡೆಡ್ ಬೈ a ಸ್ಕ್ವೇರ್ cos ಸ್ಕ್ವೇರ್ x ಪ್ಲಸ್ b ಸ್ಕ್ವೇರ್ sin ಸ್ಕ್ವೇರ್ x. ಅದಕ್ಕೆ ಆನ್ಸರ್ ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ π/2 ab/3. ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು. ನೋಡಿ, ಆ್ಯಕ್ಚುಲಿ ಇಲ್ಲಿ ಮಾಡ್ಕೊಂಡಾಗೆ 0 to π/2 dx ಬೈ a ಸ್ಕ್ವೇರ್ cos ಸ್ಕ್ವೇರ್ x ಪ್ಲಸ್ b ಸ್ಕ್ವೇರ್ sin ಸ್ಕ್ವೇರ್ x ಇಲ್ಲಿ ಮಾಡಿದ್ದೀವಿ ನಾವು, ಹೌದಾ? ಇಷ್ಟನ್ನೇ ಸಿಂಪ್ಲಿಫೈ ಮಾಡ್ತಾ ಹೋಗಿ, ಪೈ ಬಿಟ್ಬಿಡ್ಬೇಕು. ಅದಾಗ ಲಾಸ್ಟಿಗೆ ಒಂದು ಪೈ ಬಿಟ್ವಿ ಅಂತ ಹೇಳಿದ್ರೆ ಇಲ್ಲಿ ಏನು ಬರುತ್ತೆ, π/2 ab ಬಂದ್ಬಿಡುತ್ತೆ, ಹೌದಾ? ಈಗ ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್, ಇದು 0 to π ಇತ್ತು ಅಂದರೆ ಏನು ಬರುತ್ತೆ ಅಂತೇಳಿ. 0 to π ಇತ್ತು ಅಂದರೆ π/ab ಬರ್ತದೆ. ನೋಡಿ, ಯಾಕೆ ಅಂತ ಹೇಳಿದ್ರೆ ಇದು ಮತ್ತೆ 0 to π/2 ಮಾಡ್ಬೋದು ನಾವು. f(2a - x) f(x) ಅಂದ್ಕೊಂಡ್ವಿ ಅಂದರೆ 2 × 0 to π/2 ಬರ್ತದೆ, ಹೌದಾ? 0 to π/2 ಅಂದರೆ ಇದಲ್ಲ, ಇಲ್ಲೊಂದು ಎಕ್ಸ್ಟ್ರಾ ಒಂದು 2 ಬರುತ್ತೆ, 2 ಕ್ಯಾನ್ಸಲ್ ಆಗಿ π/ab ಬಂದ್ಬಿಡುತ್ತೆ, ಹೌದಾ? ಹಾಗೆ ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಜಸ್ಟ್ ಮಾಡ್ಕೊಂಡ್ವಲ್ಲ ಅದೊಂದು 0 to π x dx ಡಿವೈಡ್ ಬೈ a ಸ್ಕ್ವೇರ್ cos ಸ್ಕ್ವೇರ್ x ಪ್ಲಸ್ b ಸ್ಕ್ವೇರ್ sin ಸ್ಕ್ವೇರ್ x ಇತ್ತು ಅಂದರೆ π²/2 ab ಬರುತ್ತೆ, ಹೌದಾ? ನೋಡಿ, ಇಷ್ಟು ಇಂಪಾರ್ಟೆಂಟ್ ನಮಗೆ 3 ರಿಸಲ್ಟ್ ಕರೆಕ್ಟಾಗಿ ಗೊತ್ತಿರಬೇಕು. ಇದು ಒಂದೇ ಒಂದು ಪ್ರಾಬ್ಲಮಲ್ಲಿ ಆ್ಯಕ್ಚುಲಿ ಇದು 3 ಪ್ರೂವ್ ಮಾಡ್ಕೊತೀವಿ ನಾವು, ಆಯ್ತಲ್ಲ? ಆ್ಯಕ್ಚುಲಿ ನಾವು ಇದನ್ನು ಪ್ರೂವ್ ಮಾಡಿದ್ವಿ. ಫಸ್ಟ್ ಎಕ್ಸ್ ರಿಮೂವ್ ಮಾಡಿದ್ವಿ. ಎಕ್ಸ್ ರಿಮೂವ್ ಮಾಡಿದಾಗ ಅಲ್ಲಿ 0 to π ಬಂದಿತ್ತು. ಆಮೇಲೆ 0 to π ಇರೋದನ್ನ ಯಾವುದಕ್ಕೆ ಚೇಂಜ್ ಮಾಡಿದ್ವಿ ಅಂದರೆ 0 to π/2 ಮಾಡ್ಕೊಂಡ್ವಿ, ಹೌದಾ? ಯಾಕೆ ಐಡಿಯಾ ಗೊತ್ತಿರಬೇಕಷ್ಟೇ. ಫಸ್ಟ್ ಎಕ್ಸ್ ರಿಮೂವ್ ಮಾಡಬೇಕು, ಆಮೇಲೆ 0 to π ಆಗುತ್ತೆ. 0 to π 0 to π/2 ಮಾಡಬೇಕು. ಮತ್ತು ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ಡಿವೈಡಿಂಗ್ ಬೈ cos ಸ್ಕ್ವೇರ್ x ಮಾಡ್ಕೊಂಡು ಸಿಂಪ್ಲಿಫೈ ಮಾಡಬೇಕು, ಹೌದಾ? ಮತ್ತೊಂದು ಒಂದ್ಸಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಈ ಥರನೂ ಕೇಳ್ತಾರೆ, ಗೊತ್ತಿರಲಿ. ನೋಡಿ, ಎಕ್ಸಾಂಪಲ್ ಡೈರೆಕ್ಟಾಗಿ 0 to π dx ಡಿವೈಡ್ ಬೈ 4 cos ಸ್ಕ್ವೇರ್ x ಪ್ಲಸ್ 9 sin ಸ್ಕ್ವೇರ್ x ಹೀಗೆ ಕೇಳ್ಬೋದು. ನೋಡಿ, ಅಂದರೆ ಈ ಸೆಕೆಂಡ್ ಫಾರ್ಮ್ಯಾಟಲ್ಲಿದೆ. ಡೈರೆಕ್ಟಾಗಿ ಏನು ಬರುತ್ತೆ ಅಂದರೆ ಹಿಯರ್ a ಸ್ಕ್ವೇರ್ ಇರೋ ಪ್ಲೇಸಲ್ಲಿ 4 ಇದೆ ಅಂದರೆ a = 2 ಆಗುತ್ತೆ. b ಸ್ಕ್ವೇರ್ ಇರೋ ಪ್ಲೇಸಲ್ಲಿ 9 ಇದೆ ಅಂದರೆ b = 3 ಆಗುತ್ತೆ. therefore I = ನಮಗೆ ಗೊತ್ತಿರೋ ಫಾರ್ಮುಲಾ π/ab ಅಲ್ಲ, ಅಂದರೆ π/6 ಬಂದ್ಬಿಡುತ್ತೆ ಇದಕ್ಕೆ ಆನ್ಸರ್, ಆಯ್ತಲ್ಲ? ಅದೇ ನೋಡಿ, ಫಾರ್ಮುಲಾ ಗೊತ್ತಿತ್ತು ಅಂದರೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು, ಹೌದಾ? ಇನ್ನು ಯಾವ ಥರ ಟ್ವಿಸ್ಟ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಈ ಥರ ಕೇಳ್ಬೋದು. ಇಂಟಿಗ್ರೇಷನ್ ಫ್ರಮ್ 0 to π/2 dx ಡಿವೈಡೆಡ್ ಬೈ 1 ಪ್ಲಸ್ 3 sin ಸ್ಕ್ವೇರ್ x. ನೋಡಿ, ಇದನ್ನು ಆ್ಯಕ್ಚುಲಿ ಇದೇ ಫಾರ್ಮ್ಯಾಟಲ್ಲೇ ಇದೆ. ಈ ಫಾರ್ಮ್ಯಾಟಲ್ಲಿ ಈ ಥರ ನಾವು 1 2 ಏನೇ ಕೊಟ್ಟಿದ್ರು ಅದನ್ನು ಈಗ ಬರೀಬೋದಲ್ಲ. 1 ನಾನು cos ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ x ಬರೀಬೋದ. ಈ ನಮಗೆ ಗೊತ್ತಿರೋ ಫಾರ್ಮ್ಯಾಟಿಗೆ ಬಂದ್ಬಿಡುತ್ತೆ. 0 to π/2 dx ಡಿವೈಡೆಡ್ ಬೈ cos ಸ್ಕ್ವೇರ್ x ಪ್ಲಸ್ 4 sin ಸ್ಕ್ವೇರ್ x ಆಯ್ತು, ಹೌದಾ? ಈ ಡೈರೆಕ್ಟ್ ಆನ್ಸರ್ ಬರೀಬೋದು ನೋಡಿ. 0 to π/2 dx ಬೈ a ಸ್ಕ್ವೇರ್ cos ಸ್ಕ್ವೇರ್ x ಪ್ಲಸ್ b ಸ್ಕ್ವೇರ್ sin ಸ್ಕ್ವೇರ್ x ಇತ್ತು ಅನ್ನೋ ಆನ್ಸರು π/2 ab ಅಲ್ಲ. ಇಲ್ಲಿ a ಇರೋ ಪ್ಲೇಸಲ್ಲಿ 1 ಸ್ಕ್ವೇರ್ ಇದೆ ಅಂದರೆ 1, b ಇರೋ ಪ್ಲೇಸಲ್ಲಿ b ಸ್ಕ್ವೇರ್ ಇರೋ ಪ್ಲೇಸಲ್ಲಿ 4 ಇದೆ ಅಂದರೆ b 2 ಆಗುತ್ತೆ, ಹೌದಾ? ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಏನು ಬರ್ಬೋದು, π/2 × 1 × 2 ಅಂದರೆ ಆನ್ಸರ್ ಇದೆ π/4 ಬರ್ತದೆ, ಹೌದಾ? ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳ್ತಾ ಇರ್ತಾರೆ. ಅದಕ್ಕೆ ನಮಗೆ ಡೈರೆಕ್ಟಾಗಿ 3 ಫಾರ್ಮುಲಾ ಗೊತ್ತಿರಬೇಕು, ಹೌದಾ? ಜಸ್ಟ್ ಪ್ರೂವ್ ಮಾಡ್ಕೊಂಡಿದ್ವಿ. ಇದು ಫಾರ್ಮುಲಾ ಅಂತಲೂ ತೊಗೋಬೋದು ನಾವು. ಮತ್ತು ಈ ಥರ ಏನಾದ್ರು ಟ್ವಿಸ್ಟ್ ಮಾಡಿದ್ರು ಅಂದರೆ ಹೇಗೆ ಮಾಡಬೇಕು ಅಂತ ಹೇಳೋದು ಗೊತ್ತಿರಬೇಕು, ಆ ಥರ. ಇಲ್ಲಿ ಪ್ರಾಬ್ಲಮ್ ನಂಬರ್ 4 ಡಿಫ್ರೆಂಟ್ ಇದೆ. ಇದನ್ನು ಡೈರೆಕ್ಟ್ ಎಕ್ಸಾಮಿಗೆ ಏನು ಕೇಳೋದಿಲ್ಲ, ಆದರೆ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಎಷ್ಟೊಂದು ಸಲ ಕೇಳಿದ್ದಾರೆ. ಫಾರ್ಮುಲಾ ನೆನ್ಪಿಡ್ಕೊಂಡಿರ್ಬೇಕು ಇದನ್ನು. ಪ್ರಾಬ್ಲಮ್ ನಂಬರ್ 4
integration from 0 to pi by 2 log of sin x dx is equal to log of sin x dx is equal to pi by 2 log 1 by 2. 0 to pi by 2 log of sin x is equal to pi by 2 log 1 by 2. ನೋಡಿ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು ಇದನ್ನು. ಡಿಫರೆಂಟ್ ಇದೆ ಪ್ರೂಫು. ಫಸ್ಟ್ ನೋಡ್ಕೊಳ್ಳಿ ಹೇಗೆ ಮಾಡ್ಕೊತೀವಿ ಅಂತೇಳಿ. ಲೆಟ್ I is equal to 0 to pi by 2 log of sin x dx. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ. ನೆಕ್ಸ್ಟ್ ನೋಡಿ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡೆ ಅಂದರೆ ನಾವು I is equal to 0 to pi by 2 log of sin x ಬದಲಿ sin of pi by 2 minus x dx ಬರೀಬೋದಾ? ನೋಡಿ ಎಕ್ಸ್ ಬಲ್ಲಿ ಮೈನಸ್ ಎಕ್ಸ್ ಬರೀತಲ್ಲ ಆ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ವಿ. ಹಾಗಾದ್ರೆ ಇದೇನಾಗುತ್ತೆ 0 to pi by 2 log of sin 90 minus x ಅಂದರೆ ಡೈರೆಕ್ಟಾಗಿ cos x dx ಬರೀಬೋದಲ್ಲ. ಇದನ್ನ 2 ನೆಕ್ಸ್ಟ್ ಯಾವಾಗಲೂ ಏನು ಮಾಡ್ಕೊತಿದ್ವಲ್ಲ ಅದೇ ಐಡಿಯಾ ಯೂಸ್ ಮಾಡ್ತೀನಿ. ಎರಡನ್ನೂ ಆ್ಯಡ್ ಮಾಡಬೇಕಲ್ಲ ನಾವು. ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಎರಡು ಆ್ಯಡ್ ಮಾಡಿದ್ವಿ ಅಂದರೆ I plus I is equal to 0 to pi by 2 log of sin x plus log of cos x dx ಬರ್ತದೆ. log of sin x log of cos x ಅಥವಾ 2i is equal to 0 to pi by 2 log m plus log n ಥರ ಇದೆ. log m into n ಬರೀಬೋದಲ್ಲ. log sin x into cos x dx ಹೌದಾ? ನೆಕ್ಸ್ಟ್ ನೋಡಿ ಇದು sin x into cos x ನ sin 2x ಚೇಂಜ್ ಮಾಡ್ಬೋದಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡಿಕೊಂಡೆ ಅಂದರೆ 2i is equal to 0 to pi by 2 log of ಇದಕ್ಕೆ half into 2 sin x into cos x dx ಹೌದಾ? ಇದು ನೋಡಿ ಇದೇನಾಗುತ್ತೆ ಅಂದರೆ ದಟ್ ಇಂಪ್ಲೈಸ್ 2i is equal to 0 to pi by 2 log m plus log n ಥರ ಇದೆ. ಸಾರಿ log m into n ಥರ ಇದೆ ತಾನೆ. ಸ್ಪ್ಲಿಟ್ ಮಾಡ್ತೀನಿ. ಹಾಗಾದ್ರೆ ಇದನ್ನ log of 1 by 2 plus log of 2 sin x cos x dx ಬರುತ್ತೆ ಹೌದಾ? ಬರೀಬೋದಾ? ದಟ್ ಇಂಪ್ಲೈಸ್ 2i is equal to ನೋಡಿ ಇದನ್ನು ಸ್ಪ್ಲಿಟ್ ಮಾಡ್ತೀನಿ. ಲಾಗ್ ಆಫ್ 1 by 2 ಕಾನ್ಸ್ಟೆಂಟ್ ಹೊರಗೆ ತೊಗೊತೀನಿ. ಲಾಗ್ ಆಫ್ 1 by 2 ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ 0 to pi by 2 1 dx ಪ್ಲಸ್ 0 to pi by 2 ಇದನ್ನೇನು ಬರೀಬೋದು? ಲಾಗ್ ಆಫ್ ಸೈನ್ 2x dx ಬರೀಬೋದಾ? ನೋಡಿ ಲಾಗ್ ಆಫ್ 1 by 2 ಬರಬೇಕು. ಇಲ್ಲಿ ಬಂದ್ಬಿಟ್ಟಿದೆ ಆಲ್ರೆಡಿ. ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಬರೀಬೋದಲ್ಲ. 2i is equal to log of 1 by 2 integration of 1 ಅಂದರೆ x from 0 to pi by 2 plus 0 to pi by 2 log of sin 2x dx ಬರೀಬೋದಾ? ನೋಡಿ ಇದನ್ನ ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿದೆ ಅಂದರೆ log of 1 by 2 into pi by 2 minus 0 plus 0 to pi by 2 log of sin 2x dx ಹೌದಾ? ನೋಡಿ ಇದನ್ನ ಈಗ ಬರ್ಕೋಬೋದು. 2i is equal to pi by 2 into log of 1 by 2 ಪ್ಲಸ್ ಇದು ಗೊತ್ತಿಲ್ಲ ನಮಗೆ, ಇದನ್ನ i1 ಅಂತ ತೊಗೊಳ್ತೀನಿ. ಇದನ್ನ ಈಕ್ವೇಷನ್ ನಂಬರ್ 3 ಅಂತ ತೊಗೊಂಡೆ. where i1 is equal to 0 to pi by 2 log of sin 2x dx ಫಸ್ಟ್ ಇಲ್ಲಿ ತನಕ ಮಾಡ್ಕೊಂಡಿದ್ದು ಗೊತ್ತಾಗ್ಲಿ, ಈಸಿ ಇದೆ. 0 to pi by 2 log of sin x dx ನ
ಈಕ್ವೇಷನ್ 1 ಅಂತ ತೊಗೊಂಡ್ವಿ, ಒಂದು ಪ್ರಾಪರ್ಟಿ ಯೂಸ್ ಮಾಡಿದ್ವಿ, ಎಕ್ಸ್ ಬದಲಿ ಪೈ ಬೈ ಟು ಮೈನಸ್ ಎಕ್ಸ್, ಅವಾಗ ಕಾಸ್ ಎಕ್ಸ್ ಆಯಿತು. ಎರಡನ್ನೂ ಆ್ಯಡ್ ಮಾಡಿದ್ವಿ, ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್. ಇದನ್ನು ಸೈನ್ 2xಗೆ ಚೇಂಜ್ ಮಾಡಿದ್ವಿ, ಸ್ಪ್ಲಿಟ್ ಮಾಡಿದ್ವಿ. ಹೌದಾ ನೋಡಿ, ಸ್ಪ್ಲಿಟ್ ಮಾಡ್ಕೊಂಡು ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಆಲ್ರೆಡಿ ಪೈ ಬೈ ಟು ಲಾಗ್ 1/2 ಬಂದ್ಬಿಡ್ತು. ಹೌದಾ, ಇದು ನಾನು ಏನಾದ್ರು I1ನ ಐ ಅಂತ ಪ್ರೂವ್ ಮಾಡಿದೆ ಅಂದ್ಕೊಳ್ಳಿ, I1ನ ಏನಂತ ಪ್ರೂವ್ ಮಾಡ್ತೀವಿ, ಐ ಅಂತ ಪ್ರೂವ್ ಮಾಡಿದೆ ಅಂದರೆ ಐ ಈ ಕಡೆ ಬರುತ್ತೆ. 2i ಮೈನಸ್ ಐ ಅಂದರೆ ಏನಾಯ್ತಲ್ಲ, ಐ ಇಸ್ ಈಕ್ವಲ್ ಟು ಪ್ರೂವ್ ಆಗಿಬಿಡುತ್ತೆ ಅಲ್ಲಿ. ಹೌದಾ, ಹಾಗಾದ್ರೆ ಇದನ್ನು ಐ ಅಂತ ಪ್ರೂವ್ ಮಾಡಬೇಕಷ್ಟೆ. ನೋಡಿ, ಐ ಅಂತ ಪ್ರೂವ್ ಮಾಡಬೇಕು ಅಂದರೆ ನೋಡ್ಕೊಂಡ್ವಿ ಅಂದರೆ ಐ ಒಳಗೆ ಏನಿರೋದು 0 to pi by 2 ಏನೋ ಇದೆ, ಅದರಲ್ಲಿ ಸೈನ್ 2x ಇದೆ, ಇಲ್ಲೇನಿದೆ ಅಲ್ಲಿ ಸೈನ್ ಎಕ್ಸ್ ಇದೆ, ಅಂದರೆ 2x ಇರೋದು ಎಕ್ಸ್ ಆಗಬೇಕು ತಾನೆ. ಲೈಕ್ ಫಸ್ಟ್ ಸಬ್ಸ್ಟಿಟ್ಯೂಷನ್ ತೊಗೊತೀನಿ ನೋಡಿ, ಲೆಟ್ 2x ಇಸ್ ಈಕ್ವಲ್ ಟು ಟಿ, ದಟ್ ಇಂಪ್ಲೈಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ 2dx ಇಸ್ ಈಕ್ವಲ್ ಟು ಡಿ ಟಿ ಬರುತ್ತೆ. ಅಥವಾ dx ಇಸ್ ಈಕ್ವಲ್ ಟು ಡಿ ಟಿ ಬೈ 2 ಬಂತಲ್ಲ. ಜೊತೆಗೆ ಎಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಅಂದರೆ ಟೀನು ಏನಾಗುತ್ತೆ 0 ಆಗುತ್ತಲ್ಲ, 2 ಇಂಟು 0 ಅಂದರೆ 0. ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2 ಅಂತ ಹೇಳಿದ್ರೆ ಅಂದರೆ ಟಿ ಏನಾಗುತ್ತೆ 2 ಇಂಟು ಪೈ ಬೈ 2 ಆಗ್ಬಿಟ್ಟು ಪೈ ಬಂತು. ನೋಡಿ, ಇಷ್ಟನ್ನು ಅಪ್ಲೈ ಮಾಡ್ಕೊಂಡಿದ್ದೆ. ದೇಫೋ I1 ಇಸ್ ಈಕ್ವಲ್ ಟು ಏನು ಬರ್ಬೋದು, 0 ಟು ಪೈ ಬೈ 2 ಲಾಗ್ ಸೈನ್ 2x dx ಇತ್ತು. ಹೌದಾ, ದಟ್ ಇಂಪ್ಲೈಸ್ I1 ಇಸ್ ಈಕ್ವಲ್ ಟು 0 ಇದ್ದಾಗ 0 ಇದೆ, ಪೈ ಬೈ 2 ಇದ್ದಾಗ ಪೈ ಇದೆ. ಹಾಗಾದರೆ ಇದು 0 ಟು ಪೈ ಲಾಗ್ ಸೈನ್ 2x ಬಂದು ಟಿ ಬರಿಬೋದಲ್ಲ, ಸೈನ್ ಟಿ ಡಿ ಟಿ ಬೈ 2 ಆಗುತ್ತೆ. ಅಥವಾ ದಟ್ ಇಂಪ್ಲೈಸ್ I1 ಇಸ್ ಈಕ್ವಲ್ ಟು, ಈ ಹಾಫ್ ಹೊರಗೆ ಬಂತು ಅಂದರೆ 1/2 ಇಂಟು 0 ಟು ಪೈ ಲಾಗ್ ಟಿ ಬಲ್ಲಿ ಎಕ್ಸ್ ಬರಿಬೋದಲ್ಲ, ಸೈನ್ ಎಕ್ಸ್ ಡಿ ಎಕ್ಸ್ ಬಂತು. ಹೌದಾ, ಇಷ್ಟ ನೋಡಿ, ಇಲ್ಲಿ ಟಿ ಬಂದು ಎಕ್ಸ್ ಡೈರೆಕ್ಟಾಗಿ ವೇರಿಯೇಬಲ್ ಚೇಂಜ್ ಮಾಡಿದ್ವಿ, ಒಂದು ಪ್ರಾಪರ್ಟಿ ಯೂಸ್ ಮಾಡಿದ್ವಿ. ನಾವು ಇದನ್ನು ಈಗ ಐ ಅಂತೇಳಿ ಪ್ರೂವ್ ಮಾಡಬೇಕು. ಹೌದಾ, ಇದನ್ನು ಲಾಗ್ ಸೈನ್ ಎಕ್ಸ್ ಏನೋ ಬಂತು, ಆದರೆ 0 ಟು ಪೈ ಬೈ 2 ಇರಬೇಕಿತ್ತು, ಅದ್ರಲ್ಲಿ 0 ಟು ಪೈ ಇದೆ. ಅಂದರೆ ಇದನ್ನ ಎಕ್ಸಾಕ್ಟ್ ಹಾಫ್ ಮಾಡಬೇಕು. ಎಕ್ಸಾಕ್ಟ್ ಹಾಫ್ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರಾಪರ್ಟಿ ಗೊತ್ತಿದೆ, ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ಮಾಡ್ಬೋದಲ್ಲ. ನೋಡಿ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ತೊಗೊತೀನಿ. ನಾವು ಎಫ್ ಆಫ್ ಪೈ ಮೈನಸ್ ಎಕ್ಸ್ ಏನಾಗುತ್ತೆ, ಲಾಗ್ ಆಫ್ ಸೈನ್ ಪೈ ಮೈನಸ್ ಎಕ್ಸ್. ಹೌದಾ, ಸೈನ್ 180 ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ಸೈನ್ ಎಕ್ಸ್ ಆಗುತ್ತಾನೆ. ಹಾಗಾದ್ರೆ ಇದು ಲಾಗ್ ಆಫ್ ಸೈನ್ ಎಕ್ಸ್, ಲಾಗ್ ಆಫ್ ಸೈನ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಬಂತು. ಹೌದಾ, ನೋಡಿ, ಎಫ್ ಆಫ್ ಪೈ ಮೈನಸ್ ಎಕ್ಸ್ ಏನಾಗ್ತದೆ, ಎಫ್ ಆಫ್ ಎಕ್ಸೇ ಬಂತು ತಾನೆ. ಹಾಗಾದ್ರೆ ಎಫ್ ಆಫ್ ಪೈ ಮೈನಸ್ ಎಕ್ಸ್ ಇದ್ಕೊಳ್ಳಿ ಎಫ್ ಆಫ್ ಎಕ್ಸ್ ಬಂತು ಅಂದರೆ ಇದನ್ನು 2 ಇಂಟು ಪೈ ಬೈ 2 ಬರಿಬೋದಲ್ಲ. ದೇಫೋ I1 ಇಸ್ ಈಕ್ವಲ್ ಟು ಏನಿತ್ತು, ಹಾಫ್ ಇಂಟು ಇದನ್ನು 2 ಇಂಟು 0 ಟು ಪೈ ಬೈ 2 ಬರಿಬೋದಲ್ಲ. 0 ಟು 2a ಇತ್ತು ಅಂದರೆ 2 ಇಂಟು 0 ಟು a ಬರಿತೀವಲ್ಲ, ಆ ಥರ 2 ಇಂಟು 0 ಟು ಪೈ ಬೈ 2 ಲಾಗ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್. 2 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನು ಬರ್ತಾ ಇದೆ, I1 ಇಸ್ ಈಕ್ವಲ್ ಟು 0 ಟು ಪೈ ಬೈ 2 ಲಾಗ್ ಆಫ್ ಸೈನ್ ಎಕ್ಸ್ ಅಂದರೆ 0 ಟು ಪೈ ಬೈ 2 ಲಾಗ್ ಆಫ್ ಸೈನ್ ಎಕ್ಸ್ ಅಂದರೆ ಐ ಬಂದ್ಬಿಡುತ್ತೆ. ಹೌದಾ, ಐ ಇಲ್ಲಿ ಫ್ರಮ್ 1. ನೋಡಿ, ಈಗ I1 ಬದಲು ಐ ಬರ್ಕೊಂಬಿಡಿ, ಡೈರೆಕ್ಟಾಗಿ ಸಿಂಪ್ಲಿಫೈ ಆಗಿಬಿಡುತ್ತೆ. ಫ್ರಮ್ 3 ಏನು ಬರಿಬೋದು, ಫ್ರಮ್ 3 2i ಇಸ್ ಈಕ್ವಲ್ ಟು ಏನು ಗೊತ್ತಿತ್ತು, ಪೈ ಬೈ 2 ಲಾಗ್ 1/2 ಪ್ಲಸ್ I1 ಇದೆ. I1 ಬದಲು ಏನು ಬರಿಬೋದು, ನಾವು ಐ ಬರಿಬೋದಾ. ಐ ಈ ಕಡೆ ತೊಗೊಂಡೆ ಅಂದರೆ 2i ಮೈನಸ್ ಐ ಇಸ್ ಈಕ್ವಲ್ ಟು ಪೈ ಬೈ 2 ಲಾಗ್ 1/2. 2i ಮೈನಸ್ ಐ ಅಂದರೆ ಐ ಇಸ್ ಈಕ್ವಲ್ ಟು ಪೈ ಬೈ 2 ಲಾಗ್ 1/2 ಅಂತ. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ. ಹೌದಾ, ಇದು ನೋಡಿ, ಪ್ರೂಫು ಇಂಪಾರ್ಟೆಂಟ್. ನಮಗೆ ಐಡಿಯಾ ಗೊತ್ತಿರಬೇಕು. ಜಸ್ಟು ಈ ರಿಸಲ್ಟ್ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರಿಸಲ್ಟ್ಸ್ ಕೇಳ್ತಾ ಇದ್ದಾರೆ, ಆ ರಿಸಲ್ಟ್ನ ಡೈರೆಕ್ಟಾಗಿ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಹೌದಾ, ಅಂದರೆ 0 ಟು ಪೈ ಬೈ 2 ಲಾಗ್ ಸೈನ್ ಎಕ್ಸ್ ಡಿ ಎಕ್ಸ್ ಅಂತ ಇತ್ತು ಅಂದರೆ ಪೈ ಬೈ 2 ಲಾಗ್ 1/2 ಅಂತ ಹೇಳ್ತೀವಿ. ಹೌದಾ, ಈಗ ನೆಕ್ಸ್ಟ್ ಒಂದು ಪ್ರಾಬ್ಲಮಿಗೆ ಇದೆ, ರಿಸಲ್ಟ್ ಡೈರೆಕ್ಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ನಾವು.
ಹಾಗೆ ರಿಸಲ್ಟ್ ಮಾತ್ರ ಪರ್ಫೆಕ್ಟಾಗಿ ಗೊತ್ತಿರಲೇಬೇಕು. ಆಯ್ತಲ್ಲ ರಿಸಲ್ಟು ನೋಡಿ ಯಾವ ಥರ ಮಾಡ್ಕೊತಿದ್ದೀವಿ ಅಂತೇಳಿ, ಎಕ್ಸ್ ಇರೋದಾಗಲ್ಲಿ π/2 ಮೈನಸ್ ಎಕ್ಸು ಕಾಸ್ ಎಕ್ಸ್ ಚೇಂಜ್ ಆಗುತ್ತೆ, ಎರಡು ಆ್ಯಡ್ ಮಾಡೋದು, ಲಾಗ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬರುತ್ತೆ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ನ ಸೈನ್ 2x ಚೇಂಜ್ ಮಾಡೋದು. ಹೌದಾ? ನೆಕ್ಸ್ಟ್ 2xನ ಎಕ್ಸಿಗೆ ಚೇಂಜ್ ಮಾಡಬೇಕು ಅಂತೇಳಿ ಲೆಟ್ 2x = t ತೊಗೊಂಡ್ಬಿಡ್ತೀವಿ. ನೀವು ಡೈರೆಕ್ಟಾಗಿ ಟಿನ ಎಕ್ಸ್ ಅಂತೇಳಿ ಬರ್ಕೊಂಡಿದ್ದೀವಿ ವೇರಿಯೇಬಲ್ನ. ಹೌದಾ? ಹಾಗೆ ನೋಡಿ ಇದನ್ನು ಐ ಒಳಗೆ ಬರಿಬೇಕು ಅಂದರೆ π/2 ಆಗಬೇಕಿತ್ತು. ಹೌದಾ? ಅಂದರೆ 2a ಇರೋದು a ಆಗಬೇಕು ಅಂದರೆ ಅಲ್ಲೊಂದು ಪ್ರಾಪರ್ಟಿ ಇದೆ, f(2a - x) = f(x) ಬರುತ್ತೆ, ಚೆಕ್ ಮಾಡ್ಕೊಂಡ್ವಿ, ಬಂತು. ಹಾಗಾದರೆ ಪೈನ ಏನು ಬರ್ಕೊಂತೀವಿ, 2 × π/2 ಬರೀತೀವಿ, ಅದಕ್ಕೆ 2 × π/2, 2 to get ಕ್ಯಾನ್ಸಲ್ಲು, 0 to π/2 ಲಾಗ್ ಸೈನ್ ಎಕ್ಸ್ ಅಂತ ಹೇಳಿದ್ರೆ ಐ ಆಗಿಬಿಡುತ್ತೆ. ಹೌದಾ? ಹೀಗಾಗಿ i1 ಬದಲೇ ಐ ಬರ್ಕೊತೀವಿ, 2i - i ಅಂದರೆ ಐ ಆಗಿಬಿಡುತ್ತೆ, therefore i = π/2 ಲಾಗ್ 1/2 ಬರುತ್ತೆ. ಹೌದಾ? ನೋಡಿ ಇವತ್ತು ಮಾಡ್ಕೊಂಡಿರೋ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ. ಪ್ರಾಪರ್ಟಿನೇ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ, ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಆಯ್ತಲ್ಲ? ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಮಾಡಿಕೊಂಡು ಪ್ರಾಪರ್ಟಿನ ಕಂಟಿನ್ಯೂ ಮಾಡ್ಕೊತೀವಿ. ಆಯ್ತಲ್ಲ? ಥ್ಯಾಂಕ್ ಯು.